ಆತ್ಮೀಯ ಸ್ನೇಹಿತರೆ, ತಮಗೆಲ್ಲರಿಗೂ ನಮಸ್ಕಾರ. ನಾನು ಜೆ.ಎಸ್. ಸೋಮನಾಳ್. ಜೆ.ಎಸ್.ಎಸ್ ಸ್ಪರ್ಧಾ ಕೆರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ತಮಗೆ ಸ್ವಾಗತ, ಸುಸ್ವಾಗತ. ಆತ್ಮೀಯ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನಲ್ ವತಿಯಿಂದ ಜಿಫೆ ಸ್ಟಾರ್, ಎಚ್.ಎಸ್. ಸ್ಟಾರ್, ಪಿ.ಎಸ್. ಸ್ಟಾರ್ ಮತ್ತು ಕರ್ನಾಟಕದಲ್ಲಿ ನಡೆಯುತ್ತಿರುವಂತಹ ಎಲ್ಲಾ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗೆ ಅನುಕೂಲವಾಗುವಂತೆ ಜಿಕೆ ಕ್ಲಾಸ್ಗಳನ್ನ ಏನಪ್ಪಾ ಅಂದ್ರ ಜಿಪಿ ಸ್ಟಾರ್, ಎಚ್.ಎಸ್. ಸ್ಟಾರ್, ಪಿ.ಎಸ್. ಸ್ಟಾರ್ ಪರೀಕ್ಷೆಯ ಸಿಲೆಬಸ್ ಪ್ರಕಾರ ಏನಪ್ಪಾ ಅಂದ್ರ ಡಿಸ್ಕಸ್ ಅನ್ನ ಮಾಡ್ತಿದ್ವಿ. ಈಗ 2 ವಾರಗಳ ಕಾಲ ಏನಾಗಿದ್ದಪ್ಪ ಅಂದ್ರ ಜಿಕೆ ಕ್ಲಾಸ್ಗಳು ಏನಪ್ಪ ಅಂದ್ರ ಸ್ಟಾಪ್ ಆಗಿದ್ದು. ಆದ ಕಾರಣ ನನ್ನ ವೈಯಕ್ತಿಕ ಕಾರಣದಿಂದ ಏನಪ್ಪ ಅಂದ್ರ ಕೆಲಸದ ಒತ್ತಡದಲ್ಲಿ ಜಿಕೆ ಕ್ಲಾಸ್ಗಳನ್ನ ಏನಪ್ಪ ಅಂದ್ರ ಮಾಡುವುದಕ್ಕಾಗಿರ್ಲಿಲ್ಲ. ಆದ ಕಾರಣ ಸ್ನೇಹಿತರೆ, ತಮ್ಗೆಲ್ಲರಿಗೂ ಮೊದಲಿಗೆ ಏನಪ್ಪ ಅಂದ್ರ ಸ್ವಾರಿ ಕೇಳುತ್ತಾ ಇವತ್ತಿನ ಅವಧಿಯಲ್ಲಿ ಏನಪ್ಪ ಅಂದ್ರ ಅಧ್ಯಾಯ 24 ಜಿಪಿ ಸ್ಟಾರ್, ಎಚ್.ಎಸ್. ಸ್ಟಾರ್, ಪಿ.ಎಸ್. ಸ್ಟಾರ್ ಸಿಲೆಬಸ್ ಪ್ರಕಾರ ಅಧ್ಯಾಯ 24ರಲ್ಲಿ ಬರುವಂತ ಹೆದ್ದಾರಿಗಳು, ರೈಲ್ವೆಗಳು, ವಾಯು ಸಾರಿಗೆ ಏನಪ್ಪಾ ಅಂದ್ರ ಸಿಲೆಬಸ್ ನಮ್ಗೆ. ಇದರಲ್ಲಿ ವಾಯು ಸಾರಿಗೆ ಬಗ್ಗೆ ಏನಪ್ಪಾ ಅಂದ್ರ ಕಂಪ್ಲೀಟ್ ಆಗಿ ಏನಪ್ಪಾ ಅಂದ್ರ ವಿಡಿಯೋ ಕ್ಲಾಸ್ ಗಳನ್ನ ಮಾಡಿ ಹಾಕಿದ್ವಿ. ಇವತ್ತಿನ ಅವಧಿಯಲ್ಲಿ ಏನಪ್ಪಾ ಅಂದ್ರ ರೈಲ್ವೆ ಸಾರಿಗೆ ಬಗ್ಗೆ ಏನಪ್ಪಾ ಅಂದ್ರ ಡಿಸ್ಕಷನ್ ಮಾಡೋದು. ಈಗಾಗಲೇ ನಮ್ಮ ಭಾರತೀಯ ರೈಲ್ವೆ ಸಾರಿಗೆಯಲ್ಲಿ ಏನಪ್ಪಾ ಅಂದ್ರ ಸಾಕಷ್ಟು ಪ್ರಶ್ನೆಗಳು, ಸಾಕಷ್ಟು ಸ್ಪರ್ಧಾತ್ಮಕ ಪರೀಕ್ಷೆಗಳು ಏನಪ್ಪಾ ಅಂದ್ರ ಹೇಳಿದ್ದಾನೆ. ಈಗ ನೋಡ್ರಿ, ನಾವು ಭಾರತದ ರೈಲ್ವೆ ಸಾರಿಗೆಯನ್ನು ಡಿಸ್ಕಸ್ ಮಾಡೋಕ್ಕಿಂತ ಮುಂಚಿತವಾಗಿ ಪ್ರಪಂಚದಲ್ಲಿ ರೈಲ್ವೆ ಉಗಮ ಯಾವ ರೀತಿ ಆಗಿತ್ತು, ಅದರ ವಿಕಾಸ ಯಾವ ರೀತಿಯಾಗಿ ಸಾಗಿ ಬಂತು ಅನ್ನೋದೇನಪ್ಪ ಅಂದ್ರ ಒಂದು ಚೂರು ಹಿನ್ನೆಲೆಯನ್ನು ಡಿಸ್ಕಸ್ ಅನ್ನ ಮಾಡಿ ಭಾರತದ ರೈಲ್ವೆ ಸಾರಿಗೆ ಏನ್ ಮಾಡೋಣಪ್ಪ ಅಂದ್ರ ಪ್ರವೇಶನ ಮಾಡೋಣ. ನೋಡ್ರಿ, ಪ್ರಪಂಚದಲ್ಲಿ ರೈಲ್ವೆ ವಿಕಾಸದ ಅಥವಾ ಉಗಮದ ಆರಂಭಿಕ ಹಂತವನ್ನ ನೋಡಿದಾಗ ಇದರ ಅಂದ್ರೆ ಪ್ರಪಂಚದಲ್ಲಿ ರೈಲ್ವೆ ಉಗಮದ ಅಥವಾ ವಿಕಾಸದ ಮೊಳಕೆ ಯಾವ ಶತಮಾನದಲ್ಲಿ ಆಗ್ತದಪ್ಪ ಅಂದ್ರ 16ನೇ ಶತಮಾನದಲ್ಲಿ ಆ ರೈಲ್ವೆ ಕಾನ್ಸೆಪ್ಟ್ ಏನಪ್ಪಾ ಅಂದ್ರ ಹೊಡಿತದ. ನೋಡ್ರಿ, ರೈಲ್ವೆ ಕಲ್ಪನೆ ಹಳಿಗಳ ಮೇಲೆ ಗಾಡಿಗಳನ್ನು ಎಳೆಯುವುದರಿಂದ ಪ್ರಾರಂಭವಾಯಿತು. ನೋಡ್ರಿ, ಜರ್ಮನಿಯ ಗಣಿಗಳಲ್ಲಿ ಮರದ ಹಳಿಗಳ ಮೇಲೆ ಕುದುರೆಗಳ ಎಳೆಯುವ ಗಾಡಿಗಳನ್ನು ಬಳಸಲಾಗುತ್ತಿತ್ತು. ಇಲ್ಲಿ ನೋಡ್ರಿ, ಒಂದ್ಸಲ ಈ ಚಿತ್ರವನ್ನು ನೋಡ್ಬಿಟ್ರಪ್ಪ ಅಂದ್ರ ಮೊದಲಿಗೆ ರೈಲ್ವೆದ ಕಾನ್ಸೆಪ್ಟ್ ಈ ಜಗತ್ತಿನಲ್ಲಿ ಯಾವ ರೀತಿಯಾಗಿ ಉಗಮವಾಯಿತು ಅನ್ನೋದು ಏನಪ್ಪಾ ಅಂದ್ರ ಆಟೋಮೆಟಿಕ್ ನಿಮಗೆ ಏನಪ್ಪಾ ಅಂದ್ರ ಗೊತ್ತಾಗ್ತದ. ನೋಡಿ ಸ್ನೇಹಿತರೆ, ಮೊದಲಿಗೆ ಈ ರೈಲ್ವೆ ಹಳಿಗಳ ಕಾನ್ಸೆಪ್ಟ್ ಅನ್ನು ಯಾವ ರೀತಿ ಆಯ್ತಪ್ಪ ಅಂದ್ರ ಜರ್ಮನಿ ದೇಶದಲ್ಲಿ ಆಯ್ತು. ಎಲ್ಲಾಯ್ತು? ಈ ಜರ್ಮನಿ ದೇಶದಲ್ಲಿ ಆಯ್ತು. ಜರ್ಮನಿ ದೇಶದಲ್ಲಿ ಏನ್ ಮಾಡಿದ್ರಪ್ಪ ಅಂದ್ರ ಅವರು ಗಣಿಗಳಲ್ಲಿ ಅದಿರುಗಳನ್ನು ಹೊರ ತರುವ ಸಲುವಾಗಿ ಏನ್ ಮಾಡಿದ್ರಪ್ಪ ಅಂದ್ರ ಮರದ ಹಳಿಗಳನ್ನು ಬಳಕೆ ಮಾಡಿದ್ರು. ಯಾವ ಹಳಿಗಳನ್ನು ಬಳಕೆ ಮಾಡಿದ್ರು? ಅವರು ಮರದ ಹಳಿಗಳನ್ನು ಬಳಕೆ ಮಾಡಿದ್ರು. ಇಲ್ಲಿ ಮಾಡಿದ್ರು ನೋಡ್ರಿ ಒಂದ್ಸಲಗ. ಇದೇ ಏನಪ್ಪಾ ಅಂದ್ರ ಹಳಿಗಳು ಮರದಿಂದ. ಅಂದ್ರೆ ಗಣಿಗಳಲ್ಲಿ ಏನಾಗ್ತದಪ್ಪ ಅಂದ್ರ ಅದಿರುಗಳನ್ನು ತರುವುದು ಕಷ್ಟ ಆಗ್ತದ ಜನರಿಗೆ. ಅದ್ರ ಸಲುವಾಗಿ ಅಲ್ಲಿ ಏನ್ ಮಾಡಿದ್ರಪ್ಪ ಅಂದ್ರ ಒಂದು ಕುದುರೆ ತಗೊಂಡ್ರು. ಅದಕ್ಕೊಂದು ಸಣ್ಣದಾದ ಗಾಡಿಯನ್ನು ಮಾಡಿದ್ರು. ಅದಕ್ಕ 4 ಗಾಲಿಗಳನ್ನ ಜೋಡಿಸಿದ್ರು. ಒಂದು ದೊಡ್ಡದಾದಂತ ಏನ್ ಮಾಡಿದ್ರಪ್ಪ ಅಂದ್ರೆ ಈ ತರ ಡಬ್ಬಿಯನ್ನ ನಿರ್ಮಾಣ ಮಾಡಿದ್ರು. ಅದ್ರ ಒಳಗ ಕುದುರೆ ಮತ್ತು ಗಾಡಿಯನ್ನು ಏನ್ ಮಾಡಿದ್ರಪ್ಪ ಅಂದ್ರ ಆ ಗಣಿ ಒಳಗಡೆ ತೆಗೆದುಕೊಂಡು ಹೋದ್ರು. ಹೋಗಿ ಅದ್ರೊಳಗೆ ಎಲ್ಲಾ ಅದಿರನ್ನ ತುಂಬಿ ಮತ್ತೆ ಏನ್ ಮಾಡಿದ್ರಪ್ಪ ಅಂದ್ರ ಹೊರಗಡೆ ತೆಗೆದುಕೊಂಡು ಅಂದ್ರ ಕುದುರೆ ಕಟ್ಟಿ ಅದನ್ನ ಏನ್ ಮಾಡಿದ್ರಪ್ಪ ಅಂದ್ರೆ ಎಳ್ಕೊಂಬಾರದು. ಇದ್ರಲಿಂದ ಏನಾಯ್ತದಪ್ಪ ಅಂದ್ರ ಜನರಿಗೆ ಕೆಲಸ ಈಸಿ ಆಯ್ತು. ಈ ರೀತಿಯಾಗಿ ಏನಾಗಿದಪ್ಪ ಅಂದ್ರ ಪ್ರಪಂಚದಲ್ಲಿ ರೈಲ್ವೆದ ಉಗಮ ಅಥವಾ ಕಾನ್ಸೆಪ್ಟ್ ಅನ್ನ ಏನಾಗಿದಪ್ಪ ಅಂದ್ರ ಹೊರ ಬಂದದ. ಹೇಳ್ತಾ ನಮ್ಮ ಪರೀಕ್ಷೆ ಒಳಗೆ ಕೇಳ್ಬೋದು ಎಲ್ಲಾದರೂ. ಪ್ರಪಂಚದಲ್ಲಿ ಮೊಟ್ಟ ಮೊದಲ ಬಾರಿಗೆ ರೈಲ್ವೆ ಕಾನ್ಸೆಪ್ಟ್ ಯಾವ ದೇಶದಿಂದ ಬಂದಂತ ಪ್ರಶ್ನೆ ಕೇಳ್ಬೋದು ನಮಗ. ಯಾವ ದೇಶದಿಂದ ಬಂತು? ಜರ್ಮನಿ ದೇಶದಿಂದ ಬಂತು. ಮೊದಲಿಗೆ ಯಾವ ಹಳ್ಳಿಗಳನ್ನು ಮಾಡಿದ್ರು? ಮರದ ಹಳ್ಳಿಗಳನ್ನು ಮಾಡಿದ್ರು. ಇವಾಗೆಲ್ಲ ಏನ್ ಮಾಡ್ತಾರಪ್ಪ ಅಂದ್ರ ಕಬ್ಬಿಣ ಮತ್ತು ಉಕ್ಕಿನಿಂದ ಏನ್ ಮಾಡ್ತಾರಪ್ಪ ಅಂದ್ರ ಹಳ್ಳಿಗಳನ್ನು ನಿರ್ಮಾಣ ಮಾಡ್ತಿದ್ದಾರ. ಈ ರೀತಿಯಾಗಿ ಏನಾಗ್ತದಪ್ಪ ಅಂದ್ರ ರೈಲ್ವೆ ವಿಗಮ ಮತ್ತು ವಿಕಾಸ ಏನಾಗ್ತದಪ್ಪ ಅಂದ್ರ 16ನೇ ಶತಮಾನದಲ್ಲಿ ಪ್ರಾರಂಭವಾಗ್ತದ. ನೆಕ್ಸ್ಟ್ ನೋಡ್ರಿ, ಅಬೆ ಇಂಜಿನ್ ಆವಿಷ್ಕಾರ ಅಂತ ಬರ್ತದ. ಅಬೆ ಇಂಜಿನ್ ಆವಿಷ್ಕಾರ ಅಂತ ಬರ್ತದ. ನೋಡ್ರಿ, 1804ರಲ್ಲಿ ರಿಚರ್ಡ್ ಟ್ರೆವಿಥಿಕ್ ಮೊದಲ ಬಾರಿಗೆ ಅಬೆ ಇಂಜಿನ್ ಪ್ರದರ್ಶಿಸಿದರು. ನೋಡ್ರಿ, ಸ್ಟೀಮ್ ಲೋಕೋಮೋಟಿವ್ ಇಂಜಿನ್ ಅನ್ನು ಮೊದಲಿಗೆ ಯಾರು ಕಂಡುಹಿಡಿದಾರಪ್ಪ ಅಂದ್ರ ರಿಚರ್ಡ್ ಟ್ರೆವಿಥಿಕ್ ಅನ್ನೋರು ಏನಪ್ಪಾ ಅಂದ್ರ ಮೊಟ್ಟ ಮೊದಲ ಬಾರಿಗೆ ಅದನ್ನ ಕಂಡುಹಿಡಿದಾರ. ಯಾವ ವರ್ಷ ಕಂಡುಹಿಡಿದಾರ? 1804ರಲ್ಲಿ ರಿಚರ್ಡ್ ಟ್ರೆವಿಥಿಕ್ ಅನ್ನೋರು ಏನಪ್ಪಾ ಅಂದ್ರ ಮೊಟ್ಟ ಮೊದಲ ಬಾರಿಗೆ ಅಬೆ ಇಂಜಿನ್ ಅನ್ನು ಆವಿಷ್ಕಾರ ಮಾಡ್ತಾರ. ಆದರೆ ಅದು ಏನಾಗ್ತದಪ್ಪ ಅಂದ್ರ ವಾಣಿಜ್ಯಿಕವಾಗಿ ಯಶಸ್ವಿ ಆಗಲ್ಲ. ನೋಡ್ರಿ, ಅಬೆ ಇಂಜಿನ್ ಅನ್ನು ರಿಚರ್ಡ್ ಟ್ರೆವಿಥಿಕ್ ಏನಪ್ಪಾ ಅಂದ್ರ ಮೊದಲಿಗೆ ಕಂಡುಹಿಡಿತಾನ. ಆದರೆ ಅದು ಏನಾಗ್ತದಪ್ಪ ಅಂದ್ರ ವಾಣಿಜ್ಯಿಕವಾಗಿ ಏನಪ್ಪಾ ಅಂದ್ರ ಮೊದಲ ಬಾರಿಗೆ ಯಶಸ್ವಿ ಆಗಲ್ಲ. ನೆಕ್ಸ್ಟ್ ನೋಡ್ರಿ, ರೈಲ್ವೆ ಪಿತಾಮಹ ಅಂತ ಬರ್ತಾರ. ಬಹಳಷ್ಟು ಇಂಪಾರ್ಟೆಂಟ್ ಕೇಳಿದ ನಮಗ್ ಸಾಕಷ್ಟು ಬಾರಿ ಏನ್ ಮಾಡಿದಾರಪ್ಪ ಅಂದ್ರ ನಮಗ್ ಪ್ರಶ್ನೆಯನ್ನು ಕೇಳಿದಾರ.
ಆ ರೈಲ್ವೆ ಪಿತಾಮಹ ಎಂದು ಯಾರಿಗೆ ಕರಿತು ಅಂತ ಪ್ರಶ್ನೆಗಳನ್ನು ಕೇಳಿದಾರ. ಭಾರತೀಯ ರೈಲ್ವೆ ಪಿತಾಮಹ ಎಂದು ಯಾರಿಗೆ ಕರಿತಾರ ನಮ್ಮ ಪ್ರಶ್ನೆಗಳನ್ನು ಕೇಳಿದಾನ. ಆ ನೋಡ್ರಿ, ಜಗತ್ತಿನ ರೈಲ್ವೆ ಪಿತಾಮಹ ಅಂತ ಯಾರಿಗೆ ಕರಿತೀವಪ್ಪ ಅಂದ್ರ ಜಾರ್ಜ್ ಸ್ಟಿಫನ್ಸನ್ ಅವ್ರಿಗೆ ಏನಪ್ಪಾ ಅಂದ್ರ ಜಗತ್ತಿನ ರೈಲ್ವೆ ಪಿತಾಮಹ ಅಂತ ಕರಿತೀವಿ. ಬಹಳಷ್ಟು ಇಂಪಾರ್ಟೆಂಟ್ ನೋಡ್ರಿ, ಜಗತ್ತಿನ ರೈಲ್ವೆ ಪಿತಾಮಹ ಅಂತ ಯಾರಿಗೆ ಕರಿತೀವಿ? ಜಾರ್ಜ್ ಸ್ಟಿಫನ್ಸನ್ ಅವ್ರಿಗೆ ಏನಪ್ಪಾ ಅಂದ್ರೆ ಕರಿತೀವಿ. ಯಾಕೆ ಇವ್ರನ್ನ ರೈಲ್ವೆ ಪಿತಾಮಹ ಅಂತ ಕರಿತೀವಿ? ನೋಡ್ರಿ, 1814ರಲ್ಲಿ ಮೊದಲಿಗೆ ಏನಾಗ್ತದಪ್ಪ ಅಂದ್ರ ಯಶಸ್ವಿ ಅವೆ ಇಂಜಿನ್ ಅನ್ನ ಏನ್ ಮಾಡ್ತಾರಪ್ಪ ಅಂದ್ರ ಇವರು ನಿರ್ಮಿಸ್ತಾರ. ಅದ್ರ ಸಲಾಗಿ ಇವರನ್ನ ಏನಂತ ಕರಿತೀವಪ್ಪ ಅಂದ್ರ ಜಗತ್ತಿನ ರೈಲ್ವೆ ಪಿತಾಮಹ ಅಂತ ಏನಪ್ಪಾ ಅಂದ್ರ ಕರೆಯಲಾಗ್ತದ. ಬಹಳಷ್ಟು ಇಂಪಾರ್ಟೆಂಟ್ ನೋಡ್ರಿ, ಮೊದಲ ಬಾರಿಗೆ ಅವೆ ಇಂಜಿನ್ ಅನ್ನು ಕಂಡುಹಿಡಿದವ್ರು ಯಾರು? ರಿಚರ್ಡ್ ಟ್ರೆವಿಥಿಕ್ ಅಂತ ಬರ್ತಾನ. ಅದು ಏನಪ್ಪಾ ಅಂದ್ರ ವಾಣಿಜ್ಯಿಕವಾಗಿ ಯಶಸ್ವಿ ಆಗಲ್ಲ. ಆದ್ರೆ ಯಶಸ್ವಿಯಾಗಿ ಅಬೆ ಇಂಜಿನ್ ಅನ್ನು ಯಾರು ನಿರ್ಮಾಣ ಮಾಡ್ತಾರಪ್ಪ ಅಂದ್ರ ಜಾರ್ಜ್ ಸ್ಟಿಫನ್ಸನ್ ಮಾಡ್ತಾರ. ಇಲ್ಲದ ನೋಡ್ರಿ, ಇವರೇ ಜಾರ್ಜ್ ಸ್ಟಿಫನ್ಸನ್. ಅದ್ರ ಸಲುವಾಗಿ ಇವ್ರನ್ನ ಏನ್ ಮಾಡ್ತೀವಪ್ಪ ಅಂದ್ರ ರೈಲ್ವೆ ಪಿತಾಮಹ ಅಂತ ಕರಿತೀವಿ. ಮೊದಲಿಗೆ ಇವ್ರು ಅಬೆ ಇಂಜಿನ್ ಅನ್ನು ಯಾವ ವರ್ಷ ಕಂಡುಹಿಡಿದ್ರು? 1804ರಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರ ಕಂಡುಹಿಡಿತಾರ. ಇವ್ರು ಯಾವ ದೇಶದವರು? ಇವ್ರು ಯಾವ ದೇಶದವರಪ್ಪ ಅಂದ್ರ ಬ್ರಿಟನ್ ದೇಶದವರು, ಅಂದ್ರೆ ಇಂಗ್ಲೆಂಡ್ ದೇಶದವರು. ಇಲ್ಲದಾರಲ್ಲ, ಇವ್ರೇ ಏನಪ್ಪಾ ಅಂದ್ರ ಜಾರ್ಜ್ ಸ್ಟಿಫನ್ಸನ್. ಇವರನ್ನ ನಾವ್ ಏನಂತ ಕರಿತೀವಪ್ಪ ಅಂದ್ರ ರೈಲ್ವೆ ಪಿತಾಮಹ ಅಂತ ಕರಿತೀವಿ. ಕ್ಲಿಯರ್ ಆಯ್ತ್ರಿ? ನೋಡ್ರಿ, ಆತ ಕಂಡಿಡಿದಂತ ಪ್ರಪಂಚದ ಮೊದಲ ರೈಲ್ವೆ ಇದು. ಜಾರ್ಜ್ ಸ್ಟಿಫನ್ ಏನ ಅಂದ್ರ ಕಂಡಿಡಿದಲ್ಲ, ಆ ರೈಲ್ವೆ ಯಾವ್ದಪ್ಪ ಅಂದ್ರ ಇಲ್ಲಿ ನೋಡ್ರಿ, ಇದೇ ಏನಪ್ಪಾ ಅಂದ್ರ ಆತ ಕಂಡಿಡಿದಂತ ರೈಲ್ವೆ ಆಗ್ಯದ. ಓಕೆ, ನೆಕ್ಸ್ಟ್ ನೋಡ್ರಿ, ಇಲ್ಲೊಂದಿಷ್ಟು ರೈಲ್ವೆ ಇತಿಹಾಸಕ್ಕೆ ಸಂಬಂಧಪಟ್ಟಂತ ಘಟನೆಗಳದವ ನೋಡ್ರಿ. 1804ರಲ್ಲಿ ಮೊದಲಿಗೆ ಅಬೆ ಇಂಜಿನ್ ಅನ್ನು ಯಾರು ಕಂಡುಹಿಡಿದ್ರು ಆಲ್ರೆಡಿ ಗೊತ್ತಾಗ್ಯದ. ರಿಚರ್ಡ್ ಟ್ರೆವಿಥಿಕ್ ಅನ್ನೋರು ಏನಪ್ಪಾ ಅಂದ್ರ ಆವಿಷ್ಕಾರ ಮಾಡ್ತಾರ. ನೋಡ್ರಿ, 1825 ಮೊದಲ ಸಾರ್ವಜನಿಕ ರೈಲು ಪ್ರಾರಂಭವಾಗ್ತದ. 1814ರಲ್ಲಿ ಏನ್ ಮಾಡ್ತಾನ ಜಾರ್ಜ್ ಸ್ಟಿಫನ್ಸನ್ ಏನ್ ಮಾಡ್ತಾರಪ್ಪ ಅಂದ್ರ ಅಬೆ ಇಂಜಿನ್ ಯಶಸ್ವಿಯಾಗಿ ಏನಪ್ಪಾ ಅಂದ್ರ ಕಂಡು ಹಿಡಿತಾನ. ಅದೇ ಇಂಜಿನ್ ಅನ್ನು ಜೋಡಿಸಿ ಮೊದಲ ಬಾರಿಗೆ 1825ರಲ್ಲಿ ಏನಾಗ್ತದಪ್ಪ ಅಂದ್ರ ಸಾರ್ವಜನಿಕವಾಗಿ ಏನಪ್ಪಾ ಅಂದ್ರ ರೈಲನ್ನು ಓಡಿಸಲಾಗ್ತದ. ಯಾವ ದೇಶದಲ್ಲಿ? ಇಂಗ್ಲೆಂಡ್ ದೇಶದಲ್ಲಿ ಏನ್ ಮಾಡ್ತದಪ್ಪ ಅಂದ್ರ ರೈಲು ಸಂಚಾರ ಮಾಡ್ತದ, ವಾಣಿಜ್ಯಿಕವಾಗಿ ಸಂಚಾರ ಪ್ರಾರಂಭ ಮಾಡ್ತದ. ಇಂಪಾರ್ಟೆಂಟ್, ನಮಗ್ ಪ್ರಶ್ನೆ ಕೇಳ್ತಾನ. ಏನಂತ ಕೇಳ್ಬಹುದು? ಪ್ರಪಂಚದಲ್ಲಿ ಮೊಟ್ಟ ಮೊದಲ ಬಾರಿಗೆ ರೈಲು ಓಡಿದ ದೇಶ ಯಾವ್ದಂತ ಕೇಳಬಹುದು. ರೈಲು ಸಂಚರಿಸಿದ ದೇಶ ಯಾವ್ದಂತ ನಮಗ್ ಪ್ರಶ್ನೆ ಕೇಳಬಹುದು. ಪ್ರಪಂಚದಲ್ಲಿ ಮೊಟ್ಟ ಮೊದಲ ಬಾರಿಗೆ ಯಾವ ದೇಶದಲ್ಲಿ ರೈಲು ಸಂಚಾರ ಮಾಡಿತು? ಯಾವ ದೇಶದಲ್ಲಿ ಮಾಡಿತಪ್ಪ ಅಂದ್ರ ಇಂಗ್ಲೆಂಡ್ ದೇಶದಲ್ಲಿ ಮಾಡಿತು. ಯಾವ ದೇಶದೊಳಗೆ ಮಾಡಿತು? ಇಂಗ್ಲೆಂಡ್ ದೇಶದಲ್ಲಿ ಮಾಡಿತು. ಯಾವ ವರ್ಷ ಮಾಡಿತು? ಹಿಂಗೆಲ್ಲಾ ಪ್ರಶ್ನೆ ಕೇಳ್ತ ನಮಗ. ಯಾವ ವರ್ಷ ಮಾಡಿತಪ್ಪ ಅಂದ್ರ 1825ರಲ್ಲಿ ಮಾಡ್ತದ. ನೋಡ್ರಿ, ಮೊದಲ ವಿದ್ಯುತ್ ರೈಲು ಜರ್ಮನಿಯ ಬರ್ಲಿನ್ ನಗರದಲ್ಲಿ ಏನ್ ಆಗ್ತದಪ್ಪ ಅಂದ್ರ ಓಡಾಡ್ತದ. ಪ್ರಪಂಚದ ಮೊಟ್ಟ ಮೊದಲ ವಿದ್ಯುತ್ ರೈಲು ಯಾವ ದೇಶದಲ್ಲಿ ಸಂಚಾರ ಮಾಡಿತಪ್ಪ ಅಂದ್ರ ಜರ್ಮನಿಯ ದೇಶದಲ್ಲಿ. ಯಾವ ನಗರಪ್ಪ ಅಂದ್ರ ಜರ್ಮನಿಯ ರಾಜಧಾನಿ ಆದಂತ ಬರ್ಲಿನ್ ನಗರದಲ್ಲಿ ಏನ್ ಮಾಡ್ತದಪ್ಪ ಅಂದ್ರ ಪ್ರಾರಂಭವಾಗ್ತದ. ಯಾವ ವರ್ಷ ಪ್ರಾರಂಭ ಆಯ್ತು? 1881ರಲ್ಲಿ ಏನಾಗ್ತದಪ್ಪ ಅಂದ್ರ ಪ್ರಾರಂಭ ಆಗ್ತದ. ನೋಡ್ರಿ, ಬಹಳಷ್ಟು ಇಂಪಾರ್ಟೆಂಟ್. ಇಲ್ಲಿ ಇರುವಂತ ಪ್ರತಿಯೊಂದು ಅಂಶ ಏನಪ್ಪ ಅಂದ್ರೆ ಎಕ್ಸಾಮ್ ಓರಿಯೆಂಟೆಡ್ ಬಹಳಷ್ಟು ಇಂಪಾರ್ಟೆಂಟ್ ಆಗ್ತಾವ. ಪ್ರಪಂಚದಲ್ಲಿ ಮೊದಲ ಬಾರಿಗೆ ರೈಲು ಸಂಚರಿಸಿದ ದೇಶ ಯಾವ್ದು? ಇಂಗ್ಲೆಂಡ್ ಬರ್ತದ. ಪ್ರಪಂಚದಲ್ಲಿ ಮೊಟ್ಟ ಮೊದಲ ಬಾರಿಗೆ ವಿದ್ಯುತ್ ರೈಲು ಸಂಚಾರ ಮಾಡಿದ ದೇಶ ಯಾವ್ದಪ್ಪ ಅಂದ್ರ ಜರ್ಮನಿ ಬರ್ತದ. ಪ್ರಪಂಚದಲ್ಲಿ ಮೊಟ್ಟ ಮೊದಲ ಬಾರಿಗೆ ಬುಲೆಟ್ ಟ್ರೈನ್ ಓಡಿಸಿದಂತ ದೇಶ ಯಾವ್ದಪ್ಪ ಅಂದ್ರ ಜಪಾನ್ ಬರ್ತದ. ಪ್ರಪಂಚದಲ್ಲಿ ಮೊಟ್ಟ ಮೊದಲ ಬಾರಿಗೆ ಬುಲೆಟ್ ಟ್ರೈನ್ ಅನ್ನು ಓಡಿಸಿದಂತ ದೇಶ ಯಾವ್ದಪ್ಪ ಅಂದ್ರೆ ಜಪಾನ್ ಬರ್ತದ. ಯಾವ ವರ್ಷ ಅದು ಓಡಾಟವನ್ನ ಮಾಡ್ತದಪ್ಪ ಅಂದ್ರ 1964ರಲ್ಲಿ ಮಾಡ್ತದ. ನೋಡ್ರಿ, ಜಪಾನಿನಲ್ಲಿ ಅತಿ ವೇಗದ ರೈಲು ಯಾವ್ದಪ್ಪ ಅಂದ್ರ ಬುಲೆಟ್ ಟ್ರೈನ್ ಬರ್ತದ. ಏನಾಗ್ತದಪ್ಪ ಅಂದ್ರ ಪ್ರಾರಂಭ ಆಗ್ತದ. ನೋಡ್ರಿ, ಯಾವ ನಗರಗಳ ಮಧ್ಯೆ ಪ್ರಾರಂಭವಾಯ್ತಿದು? ಟೋಕಿಯೋ ಮತ್ತು ಒಸಾಕ ನಗರದ ನಡುವೆ ಏನಾಗ್ತದಪ್ಪ ಅಂದ್ರ ಪ್ರಪಂಚದ ಮೊಟ್ಟ ಮೊದಲ ಬುಲೆಟ್ ಟ್ರೈನ್ ಏನಾಗ್ತದಪ್ಪ ಅಂದ್ರ ಸಂಚಾರ ಮಾಡ್ತದ. ಬಹಳಷ್ಟು ಇಂಪಾರ್ಟೆಂಟ್ ಆಗ್ತವೆ. ಇಲ್ಲಿ ಇರುವಂತ ಪ್ರತಿಯೊಂದು ಅಂಶ ಏನಪ್ಪಾ ಅಂದ್ರೆ ಇಂಪಾರ್ಟೆಂಟ್ ಆಗ್ತವ ನೋಡ್ರಿ. ಇಲ್ಲಿ ಏನೇನ್ ಪ್ರಶ್ನೆ ನೋಡ್ರಿ, ಪ್ರಪಂಚದ ಮೊಟ್ಟ ಮೊದಲ ಬುಲೆಟ್ ಟ್ರೈನ್ ಯಾವ ನಗರಗಳ ಮಧ್ಯೆ ಸಂಚಾರ ಮಾಡಿದಂತ ಪ್ರಶ್ನೆ ಕೇಳಬಹುದು ನಮಗ. ಯಾವ ನಗರಗಳ ಮಧ್ಯೆ ಸಂಚಾರ ಮಾಡಿತದು? ಟೋಕಿಯೋ ಮತ್ತು ಒಸಾಕ ನಗರದ ಮಧ್ಯೆ. ಇಂಪಾರ್ಟೆಂಟ್ ಇವು, ಬರ್ಕೋಬೇಕು ಇವನ್ನ. ಕುಂದ್ರ ಮಾಡದ್ ಮೊಬೈಲ್ ಹಿಡ್ಕೊಂಡು.
ಪ್ರಪಂಚದ ಮೊಟ್ಟ ಮೊದಲ ಬುಲೆಟ್ ಟ್ರೈನು ಯಾವ ದೇಶದಲ್ಲಿ ಓಡಿತು? ಯಾವ ದೇಶದಾಗ ಓಡಿತು? ಜಪಾನ್ ದೇಶದಾಗ ಓಡಾಡ್ತದ. ಯಾವ ನಗರಗಳ ಮಧ್ಯೆ ಓಡಾಡ್ತದ? ಟೋಕಿಯೋ ಮತ್ತು ಒಸಾಕ ನಗರದ ಮಧ್ಯೆ ಏನಾಗ್ತದಪ್ಪ ಅಂದ್ರೂ ಸಂಚಾರ ಮಾಡ್ತದ. ನೋಡಿ ಇವೆಲ್ಲ ಇಂಪಾರ್ಟೆಂಟ್ ಆಗ್ತವ. ನೆಕ್ಸ್ಟ್ ನೋಡ್ರಿ, ಮೊದಲ ಸಾರ್ವಜನಿಕ ಟ್ರೈನ್ ನೋಡ್ರಿ 1825ರಲ್ಲಿ ಇಂಗ್ಲೆಂಡಿನ ಸ್ಟಾಕ್ಟನ್ ಮತ್ತು ಡಾರ್ಲಿಂಗ್ಟನ್ ನಡುವೆ ವಿಶ್ವದ ಮೊದಲ ಸಾರ್ವಜನಿಕ ರೈಲು ಸಂಚಾರ ಆರಂಭವಾಯಿತು. ನೋಡ್ರಿ, ಪ್ರಪಂಚದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಂದರೆ 1825ರಲ್ಲಿ ಇಂಗ್ಲೆಂಡಿನ ಸ್ಟಾಕ್ಟನ್ ಮತ್ತು ಡಾರ್ಲಿಂಗ್ಟನ್ ನಡುವೆ ಏನಾಗ್ತದಪ್ಪ ಅಂದ್ರ ವಿಶ್ವದ ಮೊಟ್ಟ ಮೊದಲ ಸಾರ್ವಜನಿಕ ರೈಲು ಸಂಚಾರ ಪ್ರಾರಂಭವಾಗ್ತದ. ಹೇಳ್ತ ನಮ್ಮ ಪರೀಕ್ಷೆ ಆಲ್ರೆಡಿ ಕೇಳಿದಾನ ಇದ್ರ ಮೇಲೆ ಪ್ರಶ್ನೆ. ನಮಗ ಏನಂತ ಪ್ರಶ್ನೆ ಕೇಳಿದಾನ? ವಿಶ್ವದ ಮೊಟ್ಟ ಮೊದಲ ರೈಲು ಸಂಚಾರ ಯಾವ ನಗರಗಳ ಮಧ್ಯೆ ನಡೆಯಿತು? ಯಾವ ನಗರಗಳ ಮಧ್ಯೆ ಆರಂಭವಾಯ್ತಂತ ಪ್ರಶ್ನೆ ಕೇಳೋಣ. ಇಂಗ್ಲೆಂಡಿನ ಸ್ಟಾಕ್ಟನ್ ಮತ್ತು ಡಾರ್ಲಿಂಗ್ಟನ್ ನಡುವೆ ಏನಾಗ್ತದಪ್ಪ ಅಂದ್ರ ಪ್ರಪಂಚದ ಮೊಟ್ಟ ಮೊದಲ ಏನಾಗ್ತದಪ್ಪ ಅಂದ್ರ ರೈಲು ಸಂಚಾರ ನಡೀತದ. ರೈಲು ಸಂಚಾರ ಆರಂಭವಾಗ್ತದ. ಯಾವ ವರ್ಷ ನಡೀತು? 1825ರಲ್ಲಿ ಏನಾಗ್ತದಪ್ಪ ಅಂದ್ರ ನಡೀತದ. ನೋಡ್ರಿ, ಮೆಟ್ರೋ ರೈಲಿನ ಉಗಮ ಯಾವ ವರ್ಷ ಆಗ್ತದಪ್ಪ ಅಂದ್ರ 1863ರಲ್ಲಿ ಆಗ್ತದ. ವಿಶ್ವದ ಮೊದಲ ಭೂಗತ ರೈಲು ಲಂಡನ್ನಿನಲ್ಲಿ ಏನಾಗ್ತದಪ್ಪ ಅಂದ್ರ ಪ್ರಾರಂಭವಾಯಿತು. ನೋಡ್ರಿ, ಅಂಡರ್ ಗ್ರೌಂಡ್ ರೈಲ್ವೆ ಮೊಟ್ಟ ಮೊದಲ ಬಾರಿಗೆ ಯಾವ ದೇಶದಲ್ಲಿ ಪ್ರಾರಂಭವಾಯಿತು? ಮೆಟ್ರೋ ರೈಲಿನ ಉಗಮ ಮೊದಲಿಗೆ ಯಾವ ದೇಶದಲ್ಲಿ ಆಯ್ತಪ್ಪ ಅಂದ್ರ ಇಂಗ್ಲೆಂಡಿನಲ್ಲಿ ಆಯ್ತು. ಇಂಗ್ಲೆಂಡಿನ ಲಂಡನ್ ನಗರದಲ್ಲಿ ಏನಾಗ್ತದಪ್ಪ ಅಂದ್ರ ವಿಶ್ವದ ಮೊಟ್ಟ ಮೊದಲ ಏನಾಗ್ತದಪ್ಪ ಅಂದ್ರ ಮೆಟ್ರೋ ರೈಲು ತನ್ನ ಪ್ರಯಾಣವನ್ನು ಪ್ರಾರಂಭ ಮಾಡ್ತದ. ಇದನ್ನ ಏನಂತ ಕರಿತಿದ್ರ ಅವರು? ನೋಡ್ರಿ, ಇದನ್ನು ಮೆಟ್ರೋಪಾಲಿಟನ್ ರೈಲ್ವೆ ಎಂದು ಕರೆಯಲಾಗ್ತಿತ್ತು. ಇದನ್ನ ಏನಂತ ಕರೆಯಲಾಗ್ತಿತ್ತು? ಮೆಟ್ರೋಪಾಲಿಟನ್ ರೈಲ್ವೆ ಅಂತ ಏನಾಗ್ತಿತ್ತಪ್ಪ ಅಂದ್ರ ಇದನ್ನ ಕರೆಯಲಾಗ್ತಿತ್ತು. ಇದು ಏನಾಗ್ತದಪ್ಪ ಅಂದ್ರ ನಗರ ಸಾರಿಗೆಯಲ್ಲಿ ಏನಪ್ಪ ಅಂದ್ರ ಕ್ರಾಂತಿಯನ್ನು ಉಂಟು ಮಾಡ್ತು. ನೋಡ್ರಿ, ಬಹಳಷ್ಟು ಇಂಪಾರ್ಟೆಂಟ್. ವಿಶ್ವದ ಮೊಟ್ಟ ಮೊದಲ ರೈಲು ಎಲ್ಲಿ ಸಂಚಾರ ಮಾಡಿತಪ್ಪ ಅಂತ ಕೇಳಿದ ನಮಗೆ ಏನ್ ಹೇಳ್ಬೇಕು? ಇಂಗ್ಲೆಂಡ್ ದೇಶದಲ್ಲಿ ಏನಪ್ಪ ಅಂದ್ರ ಸಂಚಾರ ಮಾಡ್ತದ. ಯಾವ ಎರಡು ನಗರಗಳ ಮಧ್ಯೆ ಅದು ಸಂಚಾರ ಮಾಡಿತು? ಸ್ಟಾಕ್ಟನ್ ಮತ್ತು ಡಾರ್ಲಿಂಗ್ಟನ್ ನಗರಗಳ ನಡುವೆ ಏನಪ್ಪ ಅಂದ್ರ ಸಂಚಾರವನ್ನು ಮಾಡ್ತದ. ಪ್ರಪಂಚದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಂಡರ್ ಗ್ರೌಂಡ್ ರೈಲ್ವೆ ಯಾವ ದೇಶದಲ್ಲಿ ಪ್ರಾರಂಭವಾಯ್ತು? ಇಂಗ್ಲೆಂಡ್ ನಲ್ಲಿ ಏನಪ್ಪ ಅಂದ್ರ ಪ್ರಾರಂಭ ಆಗ್ತದ. ಯಾವ ನಗರ ಅಂತ ಕೇಳಿದಾಗ ಏನ್ ಮಾಡ್ಬೇಕಪ್ಪ ಅಂದ್ರ ನಾವು ಲಂಡನ್ ಅಂತ ಹೇಳ್ಬೇಕು. ಇದನ್ನ ಏನ್ ಅಂತ ಕರೆದಾರಪ್ಪ ಅಂದ್ರ ಮೆಟ್ರೋಪಾಲಿಟನ್ ರೈಲ್ವೆ ಅಂತ ಏನಪ್ಪ ಅಂದ್ರ ಅವರು ಕರೀತಾರ. ಇದು ಏನಪ್ಪಾ ಅಂದ್ರ ವಿಶ್ವಕ್ಕೆ ಸಂಬಂಧಪಟ್ಟಂತ ರೈಲ್ವೆ ಸಾರಿಗೆಯ ಉಗಮ ಮತ್ತು ವಿಕಾಸ. ನಮ್ಮ ಎಕ್ಸಾಮ್ಗೆ ಎಷ್ಟು ಬೇಕು ಅಷ್ಟನ್ನ ಏನ್ ಮಾಡೋಣಪ್ಪ ಅಂದ್ರೆ ಡಿಸ್ಕಸ್ ಮಾಡಿ. ಇನ್ನೂ ಸಾಕಷ್ಟು ಮಾಹಿತಿ ಅದ್ರ ಬಗ್ಗೆ, ಆದ್ರೆ ಅವೆಲ್ಲವನ್ನ ನಮ್ಮ ಪರೀಕ್ಷೆಯಲ್ಲಿ ಏನಪ್ಪಾ ಅಂದ್ರೆ ಕೇಳೋದಿಲ್ಲ. ಇದೇ ಅಂಶಗಳನ್ನ ಏನಪ್ಪಾ ಅಂದ್ರ ಪದೇ ಪದೇ ಏನ್ ಮಾಡ್ತಾನಪ್ಪ ಅಂದ್ರ ನಮಗ ಪರೀಕ್ಷೆಯಲ್ಲಿ ಕೇಳ್ತಾನ. ಹಾಗಾಗಿ ಇದೇ ಅಂಶಗಳನ್ನ ಏನಪ್ಪಾ ಅಂದ್ರ ನಿಮ್ಮೊಂದಿಗೆ ನಾನು ಏನಪ್ಪಾ ಅಂದ್ರ ಡಿಸ್ಕಸ್ ಅನ್ನ ಮಾಡಿದ್ದೀನಿ. ಸಾಧ್ಯವಾದ್ರೆ ವಿಡಿಯೋ ಪಾಸ್ ಮಾಡಿ ಎಲ್ಲವನ್ನು ಬರ್ಕೋರಿ. ಇಲ್ಲಾಂದ್ರೆ ಏನ್ ಮಾಡ್ರಪ್ಪ ಅಂದ್ರ JSS ಸ್ಪರ್ಧಾ ಕರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಇಲ್ಲಿ ಏನಪ್ಪಾ ಅಂದ್ರೆ ವಿಡಿಯೋ ರೂಪದಲ್ಲಿ ಏನಪ್ಪಾ ಅಂದ್ರೆ ಮಾಹಿತಿ ಬರ್ತದೆ. ಒಂದ್ ವೇಳೆ ನಿಮಗೆ ಈ PDF ಫೈಲ್ ಬೇಕಾಗಿತ್ತಪ್ಪ ಅಂದ್ರ JSS ಸ್ಪರ್ಧಾ ಕರಿಯರ್ ಅಕಾಡೆಮಿ ಟೆಲಿಗ್ರಾಮ್ ಚಾನಲ್ ಅದು, ಅಲ್ಲಿ ಏನಪ್ಪಾ ಅಂದ್ರ ಜಾಯಿನ್ ಆರಿ. ಎಲ್ಲಾ PDF ಫೈಲ್ ಗಳನ್ನ ಏನಪ್ಪಾ ಅಂದ್ರ ಫ್ರೀ ಆಗಿ ಕೊಡ್ತದ. ಯಾರ ಕಡೆನೂ ಏನಪ್ಪಾ ಅಂದ್ರ ₹1 ಸಹ ಏನಪ್ಪಾ ಅಂದ್ರ ನಾವು ತೆಗೆದುಕೊಳ್ಳೋದಿಲ್ಲ. ಈ ಕ್ಲಾಸಿಗೆ ಅಂದ್ರೆ ರೈಲ್ವೆ ಸಾರಿಗೆ ಸಂಬಂಧಪಟ್ಟಂತ ಒಂದು ಯೂನಿಟ್ ಪೂರ್ತಿ ಮುಗಿತಂದ್ರ ನಿಮಗೆ PDF ಫೈಲ್ ಏನಪ್ಪಾ ಅಂದ್ರ ಸಿಗ್ತದ. ಅರ್ಥ ಆಯ್ತು? ಓಕೆ, ನೆಕ್ಸ್ಟ್ ಏನ್ ಬಂದಪ್ಪ ಅಂದ್ರ ಭಾರತದ ರೈಲ್ವೆ ಇತಿಹಾಸ ಬರ್ತದ. ಏನ್ ಬರ್ತದ? ಭಾರತದ ರೈಲ್ವೆ ಇತಿಹಾಸ ಬರ್ತದ. ನೋಡ್ರಿ, ಭಾರತದಲ್ಲಿ ರೈಲು ಸಾರಿಗೆ ಅತಿ ಮುಖ್ಯವಾದಂತ ಸಾರಿಗೆ ಮಾಧ್ಯಮ ಆಗದ. ನೋಡ್ರಿ, ನಮ್ಮ ಭಾರತದಲ್ಲಿ ಏನಾಗ್ತದಪ್ಪ ಅಂದ್ರ ಭೂ ಸಾರಿಗೆ ಬರ್ತದ, ವಾಯು ಸಾರಿಗೆ ಬರ್ತದ, ಜಲ ಸಾರಿಗೆ ಬರ್ತದ, ಎಲ್ಲಾ ಸಾರಿಗೆ ವಿಧಗಳು ಬರ್ತಾವ. ಆಲ್ರೆಡಿ ಏನಪ್ಪಾ ಅಂದ್ರ ವಾಯು ಸಾರಿಗೆ ಬಗ್ಗೆ ಏನಪ್ಪಾ ಅಂದ್ರ ಡಿಸ್ಕಸ್ ಮಾಡಿದೀವಿ. ಈಗ ರೈಲ್ವೆ ಸಾರಿಗೆ ಬಗ್ಗೆ ಡಿಸ್ಕಸ್ ಮಾಡ್ತಿದೀವಿ. ಮುಂದೆ ಈ ರೈಲ್ವೆ ಸಾರಿಗೆ ಟಾಪಿಕ್ ಮುಗಿದ ತಕ್ಷಣ ನೆಕ್ಸ್ಟ್ ಏನ್ ಮಾಡೋಣಪ್ಪ ಅಂದ್ರ ಭೂ ಸಾರಿಗೆ ಬಗ್ಗೆ ಏನಪ್ಪಾ ಅಂದ್ರ ಡಿಸ್ಕಸ್ ಅನ್ನ ಮಾಡೋಣ. ನೋಡ್ರಿ, ಭಾರತದ ರೈಲ್ವೆ ಸಾರಿಗೆಗಳಲ್ಲಿ ಅತಿ ಬಹಳಷ್ಟು ಮುಖ್ಯವಾದಂತ ಸಾರಿಗೆ ಮಾಧ್ಯಮ ಯಾವಾಗ ಆಗ್ತದಪ್ಪ ಅಂದ್ರ ರೈಲ್ವೆ ಸಾರಿಗೆ ಆಗ್ತದ. ಇದ್ರ ವಿಶೇಷತೆ ಏನದ? ಭಾರತದ ರೈಲ್ವೆ ಸಾರಿಗೆ ವಿಶೇಷತೆ ಏನಪ್ಪಾ ಅಂದ್ರ ಭಾರತದ ರೈಲು ಸಾರಿಗೆ ಏಷ್ಯಾದಲ್ಲಿ ಏನಪ್ಪಾ ಅಂದ್ರ ಅತ್ಯಂತ ದೊಡ್ಡದಾದದ್ದು ಆಗ್ಯದ. ಏಷ್ಯಾದಲ್ಲಿ ಅತ್ಯಂತ ದೊಡ್ಡದಾದಂತ ರೈಲು ಸಾರಿಗೆ ಹೊಂದಿರುವಂತ ದೇಶ ಯಾವ್ದಪ್ಪ ಅಂದ್ರ ಭಾರತ ಬರ್ತದ.
ಇನ್ನ ಪ್ರಪಂಚದಲ್ಲಿ ನಾವು ನೋಡಿದಾಗ ಮೊದಲಿಗೆ ಅಮೆರಿಕ ಬರ್ತದ, ನಂತರ ರಷ್ಯಾ ಬರ್ತದ, ನೆಕ್ಸ್ಟ್ ಕೆನಡಾ ಬರ್ತದ, ನೆಕ್ಸ್ಟ್ ಚೈನಾ ಬರ್ತದ, ನೆಕ್ಸ್ಟ್ 5ನೇ ದೊಡ್ಡದಾದಂತ ರೈಲು ಸಾರಿಗೆ ಏನಪ್ಪಾ ಅಂದ್ರ ಆಗ್ಯದ ನೋಡ್ರಿ. ಏಷ್ಯಾದಲ್ಲೇ ಅತ್ಯಂತ ದೊಡ್ಡದಾದ ರೈಲು ಸಾರಿಗೆ ಯಾವ್ದಪ್ಪ ಅಂದ್ರ ಭಾರತೀಯ ರೈಲ್ವೆ ಸಾರಿಗೆ ಬರ್ತದ. ಇನ್ನ ಪ್ರಪಂಚದಲ್ಲಿ ಎಷ್ಟನೇ ಸ್ಥಾನದಲ್ಲಿ ಇದಪ್ಪ ಅಂದ್ರ 5ನೇ ಸ್ಥಾನದಲ್ಲಿ ಅದ. ಪ್ರಪಂಚದಲ್ಲಿ ಎಷ್ಟನೇ ಸ್ಥಾನದಲ್ಲಿ ಅದ? 5ನೇ ಸ್ಥಾನದಲ್ಲಿ ಅದ. ಹಾಗಾದ್ರೆ ಮೊದಲನೇ ಸ್ಥಾನದಲ್ಲಿ ಯಾವ್ದು ಬರ್ತದ? ಮೊದಲನೇ ಸ್ಥಾನ ಯಾವುದು ಹೇಳಬೇಕು, ಸುಮ್ ಮೊಬೈಲ್ ಹಿಡ್ಕೊಂಡ್ ಕುಂದ್ರಬಾರ್ದು. ಮೊದಲನೇ ಸ್ಥಾನ ಯಾವ್ದು ಬರ್ತದ? ಅಮೆರಿಕ ಬರ್ತದ. 2ನೇ ಸ್ಥಾನ ಹಾ 2ನೇ ಸ್ಥಾನ ರಷ್ಯಾ ಬರ್ತದ. 3ನೇ ಸ್ಥಾನ ಕೆನಡಾ ಬರ್ತದ. 4ನೇ ಸ್ಥಾನ ಚೈನಾ ಬರ್ತದ. 5ನೇ ಸ್ಥಾನ ಏನಪ್ಪಾ ಅಂದ್ರ ನಮ್ಮ ಭಾರತ ಏನಪ್ಪಾ ಅಂದ್ರ ಪಡ್ಕೊಂಡದ. ಇಲ್ಲಿ ನೋಡ್ರಿ, ಹಾಗಾಗಿ ಇಲ್ಲಿ ಏನಾಗ್ತದಪ್ಪ ಅಂದ್ರ ಸ್ಥಾನಗಳಲ್ಲಿ ಏನಾಗ್ತದಪ್ಪ ಅಂದ್ರ ವ್ಯತ್ಯಾಸ ಆಗ್ತದ. ಇದನ್ನ ನೀವ್ ಏನ್ ಮಾಡ್ರಪ್ಪ ಅಂದ್ರ ತಿದ್ದುಪಡಿಯನ್ನ ಮಾಡ್ಕೋರಿ. ಇಂಟರ್ನೆಟ್ ನಲ್ಲಿ ಸರ್ಚ್ ಮಾಡ್ಕೊಂಡು ಏನ್ ಮಾಡ್ರಪ್ಪ ಅಂದ್ರ ತಿದ್ದುಪಡಿಯನ್ನ ಮಾಡ್ಕೋರಿ. ಯಾಕಂದ್ರ ಸ್ಥಾನಗಳು ಏನಪ್ಪಾ ಅಂದ್ರ ಬದಲಾಗ್ತಿರ್ತಾವ. ಇದು ಪ್ರೆಸೆಂಟಿನ ಮಾಹಿತಿ ಪ್ರಕಾರ ಏನಪ್ಪಾ ಅಂದ್ರ ಅದು. ಆದ್ರೆ ಮುಂದೆ ನೀವ್ ಏನಪ್ಪಾ ಅಂದ್ರ ವಿಡಿಯೋ ಏನಪ್ಪಾ ಅಂದ್ರ ಬಹಳ ದಿನ ಹಂಗೆ ರನ್ನಿಂಗ್ ಆಗ್ತಿರ್ತದ ಯೂಟ್ಯೂಬ್ ದೊಳಗ. ಅದನ್ನ ಸ್ವಲ್ಪ ಲೇಟ್ ಆಗಿ ಏನಪ್ಪಾ ಅಂದ್ರ ನೋಡ್ತಿದ್ರಪ್ಪ ಅಂದ್ರ ಅದನ್ನ ಏನ್ ಮಾಡ್ರಿ ನೀವು ಅಪ್ಲೋಡ್ ಅಂದ್ರೆ ತಿದ್ದುಪಡಿಯನ್ನ ಮಾಡ್ಕೋರಿ. ಗೂಗಲ್ ಒಳಗ ಸರ್ಚ್ ಮಾಡಿದ್ರೆ ನಿಮ್ಗೆ ಏನಪ್ಪಾ ಅಂದ್ರ ಸಿಗ್ತದ ನೋಡ್ರಿ. ಇದು ಭಾರತದ ಅತಿ ದೊಡ್ಡದಾದಂತ ಸಾರ್ವಜನಿಕ ಉದ್ಯಮವಾಗ್ಯದ ನೋಡ್ರಿ. ಏಷ್ಯಾದಲ್ಲಿ ಅತ್ಯಂತ ದೊಡ್ಡದಾದ ರೈಲು ಸಾರಿಗೆ ಭಾರತೀಯ ರೈಲ್ವೆ ಸಾರಿಗೆ ಆಗ್ಯದ. ಇನ್ನ ಭಾರತದಲ್ಲಿ ಅತಿ ದೊಡ್ಡದಾದಂತ ಸಾರ್ವಜನಿಕ ಉದ್ಯಮಿ ಯಾವ್ದಪ್ಪ ಅಂದ್ರ ಯಾವ್ದು ಬರ್ತದ? ರೈಲ್ವೆ ಸಾರಿಗೆ ಬರ್ತದ. ಭಾರತದ ರೈಲ್ವೆ ಸಾರಿಗೆ ಏನಪ್ಪಾ ಅಂದ್ರ ಭಾರತ ದೇಶದಲ್ಲಿ ಅತ್ಯಂತ ದೊಡ್ಡದಾದಂತ ಸಾರ್ವಜನಿಕ ಉದ್ಯಮವಾಗಿದೆ. ಆಲ್ರೆಡಿ ಇದ್ರ ಮೇಲೆ ಪ್ರಶ್ನೆಗಳು ಬಂದಿದ್ದಾವ. ಏನಂತ ಪ್ರಶ್ನೆಗಳು ಬಂದಾವ? ಕೇಳಿದನ ಭಾರತದಲ್ಲಿ ಅತಿ ದೊಡ್ಡದಾದ ಸಾರ್ವಜನಿಕ ಉದ್ಯಮ ಯಾವ್ದಂತ ನಮಗ್ ಪ್ರಶ್ನೆ ಕೇಳೋಣ. ಮೊದಲಿಗೆ ಏನಪ್ಪಾ ಅಂದ್ರ ರೈಲ್ವೆ ಸಾರಿಗೆ, ವಾಯು ಸಾರಿಗೆ, ಭೂ ಸಾರಿಗೆ ಹಿಂಗೆಲ್ಲಾ ಏನ್ ಮಾಡ್ಯಾನಪ್ಪ ಅಂದ್ರ ಆಪ್ಷನ್ಸ್ ಗಳು ಕೊಟ್ಟು ನಮಗ್ ಪ್ರಶ್ನೆಗಳನ್ನ ಕೇಳಿದಾನ. ಹೇಳ್ರಿ ಯಾವ್ದಾಗತ್ತ ಸರಿಯಾದ ಆನ್ಸರ್? ನೋಡ್ರಿ, ಭಾರತದಲ್ಲಿ ಅತ್ಯಂತ ದೊಡ್ಡದಾದ ಸಾರ್ವಜನಿಕ ಉದ್ಯಮ ಯಾವ್ದಾಗ್ಯದ? ರೈಲ್ವೆ ಸಾರಿಗೆ ಆಗ್ಯದ. ಯಾವ್ದಾಗ್ಯದ? ರೈಲ್ವೆ ಸಾರಿಗೆ ಆಗ್ಯದ. ಇನ್ನ ಭಾರತದ ರೈಲ್ವೆ ಸಚಿವಾಲಯ ಏನಪ್ಪಾ ಅಂದ್ರ ನಿರ್ವಹಣೆ ಮಾಡ್ತದ. ಬಹಳ ಈಜಿ ಅದ, ಎಲ್ಲರಿಗೂ ಗೊತ್ತಿರ್ತದ. ಭಾರತದ ರೈಲ್ವೆಯನ್ನು ಯಾರು ನಿರ್ವಹಣೆ ಮಾಡ್ತಾರಪ್ಪ ಅಂದ್ರ ಭಾರತದ ರೈಲ್ವೆ ಸಚಿವಾಲಯ ಏನಾಗ್ತದಪ್ಪ ಅಂದ್ರ ನಿರ್ವಹಣೆ ಮಾಡ್ತದ. ನೋಡ್ರಿ, ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ 1853 ಏಪ್ರಿಲ್ 16ರಂದು ಏನಾಗ್ತದಪ್ಪ ಅಂದ್ರ ಮುಂಬೈಯಿಂದ ಥಾಣೆವರೆಗೆ 34 ಕಿಲೋಮೀಟರ್ ರೈಲು ಸಂಚಾರ ಮಾಡಿತು. ಬಹಳಷ್ಟು ಇಂಪಾರ್ಟೆಂಟ್ ಆಗ್ತದ ನೋಡ್ರಿ. ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ನೋಡ್ರಿ, ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ರೈಲು ಸಂಚಾರ ಯಾವ ವರ್ಷ ಆಗ್ತದಪ್ಪ ಅಂದ್ರ 1853 ಏಪ್ರಿಲ್ 16ರಂದು ಏನಾಗ್ತದಪ್ಪ ಅಂದ್ರ ಪ್ರಾರಂಭ ಆಗ್ತದ. ಯಾರು ಪ್ರಾರಂಭ ಮಾಡಿದ್ರು? ಲಾರ್ಡ್ ಡಾಲ್ ಔಸಿ ಅಂತ ಬರ್ತಾರ. ಯಾರು ಬರ್ತಾರ? ಲಾರ್ಡ್ ಡಾಲ್ ಔಸಿ ಅನ್ನೋರು ಏನ್ ಮಾಡ್ತಾರಪ್ಪ ಅಂದ್ರ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ರೈಲು ಸಂಚಾರವನ್ನು ಪ್ರಾರಂಭ ಮಾಡ್ತಾರ. ಅದ್ರ ಸಲುವಾಗಿ ಇವ್ರನ್ನ ಏನಂತ ಕರಿತೀವಪ್ಪ ಅಂದ್ರ ಲಾರ್ಡ್ ಡಾಲ್ ಔಸಿಯನ್ನು ಭಾರತೀಯ ರೈಲ್ವೆ ಪಿತಾಮಹ ಅಂತ ಕರಿತೀವ್ರನ್ನ. ಏನಂತ ಕರಿತೀವ್ರನ್ನ? ಭಾರತದ ರೈಲ್ವೆ ಪಿತಾಮಹ ಅಂತ ಏನಪ್ಪಾ ಅಂದ್ರ ಕರಿತೀವಿ. ಇಂಪಾರ್ಟೆಂಟ್ ಕೇಳ್ತ ನಮ್ಮ ಪರೀಕ್ಷೆ ಒಳಗ. ಭಾರತದ ರೈಲ್ವೆ ಪಿತಾಮಹ ಎಂದು ಯಾರಿಗೆ ಕರೀತೇವೆ ನಾವು ಅಂತ ಪ್ರಶ್ನೆ ಕೇಳ್ತಾನ. ಯಾರಿಗೆ ಕರಿತೀವಿ? ಲಾರ್ಡ್ ಡಾಲ್ ಔಸಿ ಅವರಿಗೆ ಏನಪ್ಪಾ ಅಂದ್ರ ಕರಿತೀವಿ. ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಯಾವ ವರ್ಷ ರೈಲು ಸಂಚಾರ ಮಾಡಿದ ಪ್ರಶ್ನೆ ಕೇಳ್ಬಹುದು ನಮಗ. ಯಾವ ವರ್ಷ ಮಾಡಿತು? 1853. ಎಷ್ಟು? 1853 ಏಪ್ರಿಲ್ 16ರಂದು ಏನಾಗ್ತದಪ್ಪ ಅಂದ್ರ ಮುಂಬೈಯಿಂದ ಥಾಣೆವರೆಗೆ ಏನಪ್ಪಾ ಅಂದ್ರ 34 ಕಿಲೋಮೀಟರ್ ಏನಾಗ್ತದಪ್ಪ ಅಂದ್ರ ಸಂಚಾರ ಮಾಡ್ತದ. ಆಲ್ರೆಡಿ ಏನಪ್ಪಾ ಅಂದ್ರ ಪ್ರಶ್ನೆ ಬಂದದ. ಏನಂತ ಪ್ರಶ್ನೆ ಬಂದದ ನಮಗ? ಮುಂದೂ ಇದೇ ರೀತಿಯಾಗಿ ಪ್ರಶ್ನೆ ಕೇಳ್ತಾನ. ಭಾರತದ ಮೊಟ್ಟ ಮೊದಲ ರೈಲು ಯಾವ ನಗರಗಳ ಮಧ್ಯೆ ಮೊದಲಿಗೆ ಸಂಚಾರ ಮಾಡಿದಂತ ಪ್ರಶ್ನೆ ಕೇಳೋಣ. ಮುಂದೂ ಇದೇ ರೀತಿಯಾಗಿ ಪ್ರಶ್ನೆಗಳು ಬರ್ತಾವ. ಯಾವ 2 ನಗರಗಳ ಮಧ್ಯೆ ಅದು ಸಂಚಾರ ಮಾಡಿತು ಅಂದರೆ ಮುಂಬೈಯಿಂದ ಥಾಣೆವರೆಗೆ ಏನಾಗ್ತದಪ್ಪ ಅಂದ್ರ 1853 ಏಪ್ರಿಲ್ 16ರಂದು ಏನಪ್ಪಾ ಅಂದ್ರ ಭಾರತದ ಮೊಟ್ಟ ಮೊದಲ ರೈಲು ಸಂಚಾರ ಪ್ರಾರಂಭ ಆಗ್ತದ. ಮೊದಲಿಗೆ ಎಷ್ಟು ಕಿಲೋಮೀಟರ್ ರೈಲು ಸಂಚಾರ ಪ್ರಾರಂಭ ಆಯ್ತು?
ಕೇವಲ ಎಷ್ಟಪ್ಪ ಅಂದ್ರ 34 ಕಿಲೋಮೀಟರ್. ಎಷ್ಟ್ ಕಿಲೋಮೀಟರ್? 34 ಕಿಲೋಮೀಟರ್ ಏನಾಗ್ತದಪ್ಪ ಅಂದ್ರ ಸಂಚಾರ ಮಾಡ್ತದ. ಇಲ್ಲಿ ನೋಡ್ರಿ, ಭಾರತದ ಮೊಟ್ಟ ಮೊದಲ ಟ್ರೈನ್ ಇದು. ಇಂಡಿಯಾ ಫಸ್ಟ್ ಟ್ರೈನ್. ಎಷ್ಟು ಕಿಲೋಮೀಟರ್ ಹೋಯ್ತಪ್ಪ ಅಂದ್ರ 34 ಕಿಲೋಮೀಟರ್. ಇದ್ರ ಪ್ಯಾಸೆಂಜರ್ ಎಷ್ಟಿದ್ರಪ್ಪ ಅಂದ್ರ 400 ಜನ ಪ್ಯಾಸೆಂಜರ್ಸ್ ಇದ್ರು. ಇದೇ ಏನಪ್ಪಾ ಅಂದ್ರ ಪ್ರಪಂಚದ ಮೊಟ್ಟ ಮೊದಲ ಏನಪ್ಪಾ ಅಂದ್ರ, ಪ್ರಪಂಚದಲ್ಲ, ಭಾರತದ ಮೊಟ್ಟ ಮೊದಲ ರೈಲು ಆಗಿದೆ ಇದು. ಯಾರು ಮಾಡಿದ್ರು ಇದನ್ನ? ಲಾರ್ಡ್ ಡಾಲ್ ಹೌಸಿ ಅವ್ರ ಏನಪ್ಪಾ ಅಂದ್ರ ಪ್ರಾರಂಭ ಮಾಡ್ತಾರ. ನೋಡ್ರಿ, ಇದ ಆದ ನಂತರ 1856ರಲ್ಲಿ 70 ಕಿಲೋಮೀಟರ್ ದೂರದ ಮದ್ರಾಸ್ನಿಂದ ಆರ್ಕೋನಂ ನಡು ಏನಾಗ್ತದಪ್ಪ ಅಂದ್ರ ರೈಲು ಸಂಚಾರ ಪ್ರಾರಂಭ ಆಗ್ತದ. ನೆಕ್ಸ್ಟ್ 1874ರಲ್ಲಿ 180 ಕಿಲೋಮೀಟರ್ ಉದ್ದದಿಂದ ಕಲ್ಕತ್ತಿಂದ ರಾಣಿಗಂಜ್ ವರೆಗೆ ಏನಪ್ಪಾ ಅಂದ್ರ ರೈಲು ಮಾರ್ಗವನ್ನೇ ನಿರ್ಮಿಸಲಾಗ್ತದ. ಮೊದಲು ಎಲ್ಲಿ ನಿರ್ಮಾಣ ಆಗ್ತದ? ಮುಂಬೈ ಟು ಠಾಣೆದೊಳಗೆ ಏನಪ್ಪಾ ಅಂದ್ರ ಸಂಚಾರ ಮಾಡ್ತದ. ಇನ್ನು ಎರಡನೇದು ಏನಪ್ಪಾ ಅಂದ್ರ ಮದ್ರಾಸ್ನಿಂದ ಆರ್ಕೋನಂ ಒಳಗೆ. ಇನ್ನ ಮೂರನೇದು ಏನಪ್ಪಾ ಅಂದ್ರ ಕಲ್ಕತ್ತಿಂದ ರಾಣಿಗಂಜ್ ಅಂದ್ರ ನಗರಗಳ ನಡುವೆ ಏನಾಗ್ತದಪ್ಪ ಅಂದ್ರ ಭಾರತದ ರೈಲು ತನ್ನ ಪ್ರಯಾಣವನ್ನ ಏನಪ್ಪಾ ಅಂದ್ರ ಪ್ರಾರಂಭ ಮಾಡ್ತದ. ಇಲ್ಲಿ ನೋಡ್ರಿ, ಬಹಳಷ್ಟು ಇಂಪಾರ್ಟೆಂಟ್ ಪಾಯಿಂಟ್ ನೋಡ್ರಿ. ದೇಶದ ಮೊಟ್ಟ ಮೊದಲ ಎಲೆಕ್ಟ್ರಿಕ್ ರೈಲು ಸಂಚಾರವು 1925 ಫೆಬ್ರವರಿ 3ರಂದು ಬಾಂಬೆಯಿಂದ ಕುರ್ಲಾವರೆಗೆ ಏನಪ್ಪಾ ಅಂದ್ರ ಸಂಚರಿಸಿತು. ಇಂಪಾರ್ಟೆಂಟ್ ಪಾಯಿಂಟ್ ಇದು. ನೋಡ್ರಿ, ಭಾರತದ ಮೊಟ್ಟ ಮೊದಲ ಎಲೆಕ್ಟ್ರಿಕ್ ರೈಲು ಸಂಚಾರ ಯಾವಾಗ ಪ್ರಾರಂಭ ಆಯ್ತಪ್ಪ ಅಂದ್ರ 1925ರಲ್ಲಿ. ಎಷ್ಟರಲ್ಲಿ ಪ್ರಾರಂಭ ಆಯ್ತು? ಭಾರತದ ಮೊಟ್ಟ ಮೊದಲ ವಿದ್ಯುತ್ ರೈಲು ಎಷ್ಟರಲ್ಲಿ ಪ್ರಾರಂಭ ಆಯ್ತು? 1925 ಫೆಬ್ರವರಿ 3ರಂದು ಏನಪ್ಪಾ ಅಂದ್ರೆ ಪ್ರಾರಂಭ ಆಗ್ತದ. ಯಾವ ಎರಡು ನಗರಗಳ ಮಧ್ಯೆ? ಬಾಂಬೆಯಿಂದ ಕುರ್ಲಾ. ಯಾವುದು? ಬಾಂಬೆಯಿಂದ ಕುರ್ಲಾ ನಗರಗಳ ಮಧ್ಯೆ ಏನಾಗ್ತದಪ್ಪ ಅಂದ್ರ ಭಾರತದ ಮೊಟ್ಟ ಮೊದಲ ವಿದ್ಯುತ್ ರೈಲು ಏನಾಗ್ತದಪ್ಪ ಅಂದ್ರ ಸಂಚಾರ ಮಾಡ್ತದ. ಇನ್ನ ಭಾರತದ ಒಟ್ಟು ರೈಲ್ವೆ ಎಷ್ಟದ ಅಂದ್ರ 1,15,000 ಕಿಲೋಮೀಟರ್ ಏನಪ್ಪಾ ಅಂದ್ರ ಉದ್ದದ ರೈಲು ಮಾರ್ಗವಿದೆ. ಸಾರಿ ನೋಡ್ರಿ, ನೇಮ್ ಓದ್ತೀನಿ. ಭಾರತದ ರೈಲ್ವೆವು ಒಟ್ಟು 1,15,000 ಕಿಲೋಮೀಟರ್ ಉದ್ದದ ರೈಲು ಮಾರ್ಗವನ್ನು ಹೊಂದಿದೆ. ಎಲ್ಲಾ ವ್ಯತ್ಯಾಸ, ಅಂಕಿ ಅಂಶಗಳ ವ್ಯತ್ಯಾಸ ಆಗಿರ್ತಾವ. ಮತ್ತೆ ಎಕ್ಸಾಮ್ಗೆ ಏನ್ ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ. ನೆಕ್ಸ್ಟ್ ನೋಡ್ರಿ, ಸುಮಾರು ಎಷ್ಟು ರೈಲ್ವೆ ನಿಲ್ದಾಣಗಳದಪ್ಪ ಅಂದ್ರ 8,500 ರೈಲ್ವೆ ನಿಲ್ದಾಣಗಳು ಏನಪ್ಪಾ ಅಂದ್ರ ಒಳಗೊಂಡದ. ಜಸ್ಟ್ ಇವನ್ ಕೇಳ್ರಿ, ಇವನ್ ಎಕ್ಸಾಮ್ಗೆ ಏನಪ್ಪಾ ಅಂದ್ರ ಇಂಪಾರ್ಟೆಂಟ್ ಅಲ್ಲ. ನೆಕ್ಸ್ಟ್ ನೋಡ್ರಿ, ಭಾರತದ ರೈಲ್ವೆವು 12,617 ರೈಲುಗಳನ್ನು ಹೊಂದ್ಯದ. ಭಾರತದಲ್ಲಿ ಎಷ್ಟು ರೈಲುಗಳದವ? 12,617 ರೈಲುಗಳನ್ನು ಹೊಂದಿದ. 60,000 ಕೋಚ್, 2,40,000 ವ್ಯಾಗನ್ ಅಂದ್ರ ಗೂಡ್ಸ್ ಬೋಗಿಗಳನ್ನ ಏನಪ್ಪಾ ಅಂದ್ರ ಒಳಗೊಂಡದ. ಇನ್ನ ಭಾರತದ ರೈಲ್ವೆ ರಾಷ್ಟ್ರೀಕರಣದ ಮಾಹಿತಿ ನೋಡ್ರಿ, ಬಹಳಷ್ಟು ಇಂಪಾರ್ಟೆಂಟ್ ಆಗ್ತದ ನಮ್ಮ ಪರೀಕ್ಷೆ ದೃಷ್ಟಿಯಿಂದ ಇದು. ಭಾರತದ ರೈಲ್ವೆ ರಾಷ್ಟ್ರೀಕರಣ ಆದಂತದ್ ನೋಡ್ರಿ. ಭಾರತೀಯ ರೈಲ್ವೆನ ಅಧಿಕೃತವಾಗಿ ಏನಪ್ಪಾ ಅಂದ್ರ 1951ರಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರ ರಾಷ್ಟ್ರೀಕರಣಗೊಳಿಸಲಾಗ್ತದ. ನೋಡ್ರಿ, ಭಾರತದ ಮೊಟ್ಟ ಮೊದಲ ರೈಲು ಸಂಚಾರ ಮಾಡಿದ ಎಲ್ಲಿ ಆಯ್ತು? ಮುಂಬೈಯಿಂದ ಥಾಣೆವರೆಗೆ ಏನಪ್ಪಾ ಅಂದ್ರ 34 ಕಿಲೋಮೀಟರ್ ಸಂಚಾರ ಮಾಡ್ತದ. ಆ ರೈಲ್ವೆ ಅನ್ನ ಏನಪ್ಪಾ ಅಂದ್ರ ಅಧಿಕೃತವಾಗಿ ರಾಷ್ಟ್ರೀಕರಣಗೊಳಿಸಿದ್ ಯಾವಾಗಪ್ಪ ಅಂದ್ರ 1951ರಲ್ಲಿ. ಎಷ್ಟರಲ್ಲಿ ಮಾಡ್ತಾರ? 1951ರಲ್ಲಿ ಏನಪ್ಪಾ ಅಂದ್ರ ರಾಷ್ಟ್ರೀಕರಣ ಮಾಡ್ಲಾಗ್ತದ. ಅದರ ಹಿನ್ನೆಲೆ ಒಂದ್ ಸ್ವಲ್ಪ ನೋಡೋಣ. ನೋಡ್ರಿ, ಸ್ವಾತಂತ್ರ್ಯ ನಂತರ ಚದುರು ಹೋಗಿದ್ದ ವಿವಿಧ ಖಾಸಗಿ ರೈಲ್ವೆ ಕಂಪನಿಗಳು ಮತ್ತು ಪ್ರಾಂತ್ಯಗಳ ಒಡೆತನದಿಂದ ರೈಲ್ವೆ ವ್ಯವಸ್ಥೆಯನ್ನು ಒಂದು ಆಡಳಿತದಡಿ ತರಲು ಭಾರತ ಸರ್ಕಾರ ಏನಪ್ಪಾ ಅಂದ್ರ ರಾಷ್ಟ್ರೀಕರಣ ಮಾಡಲು ನಿರ್ಧರಿಸಿತು. ನೋಡ್ರಿ, ಭಾರತ ಸ್ವಾತಂತ್ರ್ಯವಾಯ್ತು. ಭಾರತ ಸ್ವಾತಂತ್ರ್ಯ ಆದ ನಂತರ ಭಾರತದ ಎಲ್ಲ ಕಡೆ ಚದುರು ಹೋಗಿದ್ದ ಖಾಸಗಿ ರೈಲ್ವೆ ಕಂಪನಿಗಳು, ಯಾವ ಕಂಪನಿಗಳು? ಭಾರತದ ಖಾಸಗಿ ರೈಲ್ವೆ ಕಂಪನಿಗಳು ಮತ್ತು ಭಾರತದ ಪ್ರಾಂತ್ಯಗಳ ಒಡೆತನದ ರೈಲ್ವೆ ವ್ಯವಸ್ಥೆಯನ್ನು ಮೊದಲ ಈ ರೈಲ್ವೆ ವ್ಯವಸ್ಥೆ ಹೆಂಗೈತಪ್ಪ ಅಂದ್ರ ಕೆಲವೊಂದಿಷ್ಟು ಖಾಸಗಿ ಕಂಪನಿಗಳಲ್ಲಿ ಏನಪ್ಪಾ ಅಂದ್ರ ಒಡೆತನದಲ್ಲಿದ್ದು. ಭಾರತಕ್ಕೆ ಸ್ವಾತಂತ್ರ್ಯ ಸಿಗೋಕ್ಕಿಂತ ಮುಂಚೆ ಕೆಲವೊಂದಿಷ್ಟು ಏನಾಗಿದಪ್ಪ ಅಂದ್ರ ಖಾಸಗಿ ರೈಲ್ವೆ ಕಂಪನಿಗಳಿದ್ವು. ಕೆಲವೊಂದಿಷ್ಟು ರೈಲ್ವೆ ಸ್ಟೇಷನ್ಗಳು ಏನಾಗಿದ್ದವಪ್ಪ ಅಂದ್ರ ನಮ್ಮ ದೇಶೀಯ ರಾಜ್ಯರ ಒಡೆತನದಲ್ಲಿದ್ದು. ಅವುಗಳನ್ನ ಎಲ್ಲವನ್ನ ಏನಪ್ಪಾ ಅಂದ್ರ ಒಂದು ಆಡಳಿತದಡಿ ತರಲು ಏನ್ ಮಾಡ್ತಾರಪ್ಪ ಅಂದ್ರ ಭಾರತ ಸರ್ಕಾರವು ಈ ರೈಲ್ವೆ ವ್ಯವಸ್ಥೆಯನ್ನ ಏನಪ್ಪಾ ಅಂದ್ರ ರಾಷ್ಟ್ರೀಕರಣ ಮಾಡಲು ಏನಪ್ಪಾ ಅಂದ್ರ ನಿರ್ಧಾರ ಮಾಡ್ತದ. ಅಂದ್ರೆ ಖಾಸಗಿ ರೈಲ್ವೆ ಕಂಪನಿಗಳು
ಮತ್ತು ದೇಶೀಯ ಸಂಸ್ಥಾನ ಅಥವಾ ಪ್ರಾಂತ್ಯಗಳ ಒಡೆತನದಲ್ಲಿರುವಂತ ರೈಲ್ವೆ ವ್ಯವಸ್ಥೆನ ಎರಡೂ ಏನ್ ಮಾಡೋಣಪ್ಪ ಅಂದ್ರ ಒಂದೇ ಮಾಡೋಣ, ಅವುಗಳನ್ನ ರಾಷ್ಟ್ರೀಕರಣ ಮಾಡೋಣ ಅಂತ ಏನಪ್ಪಾ ಅಂದ್ರ ನಿರ್ಧಾರ ಮಾಡ್ಲಾಗ್ತದ. ಅದರ ಪರಿಣಾಮವಾಗಿ ಏನ್ ಮಾಡ್ತಾರಪ್ಪ ಅಂದ್ರ 1951ರಲ್ಲಿ ಭಾರತದ ರೈಲ್ವೆ ಏನಪ್ಪಾ ಅಂದ್ರ ರಾಷ್ಟ್ರೀಕರಣ ಮಾಡ್ಲಾಗ್ತದ. ಏನ್ ಮಾಡ್ಲಾಗ್ತದ? ರಾಷ್ಟ್ರೀಕರಣ ಮಾಡ್ಲಾಗ್ತದ. ಇನ್ನ ವಲಯಗಳ ವಿಂಗಡಣೆ ಅಂತ ಬರ್ತದ. ಏನ್ ಬರ್ತದ್ರಿ? ವಲಯಗಳ ವಿಂಗಡಣೆ ಬರ್ತದ. 1951-52ರಲ್ಲಿ ರೈಲ್ವೆಯನ್ನು ವಿವಿಧ ವಲಯಗಳನ್ನಾಗಿ ವಿಂಗಡಿಸಲಾಯಿತು. ನೋಡ್ರಿ, ಪ್ರಸ್ತುತ ಭಾರತದಲ್ಲಿ ಎಷ್ಟು ರೈಲ್ವೆ ವಲಯಗಳಿವೆಯಪ್ಪ ಅಂದ್ರ 19 ರೈಲ್ವೆ ವಲಯಗಳದಾವ. ಭಾರತದಲ್ಲಿ ಪ್ರಸ್ತುತ ಪ್ರೆಸೆಂಟ್ ಎಷ್ಟು ರೈಲ್ವೆ ವಲಯಗಳಿವೆಯಪ್ಪ ಅಂದ್ರ 19 ರೈಲ್ವೆ ವಲಯಗಳಿದ್ದು. ಆಲ್ರೆಡಿ ಸಾಕಷ್ಟು ಬಾರಿ ಏನ್ ಮಾಡಿದಾನಪ್ಪ ಅಂದ್ರ ಪ್ರಶ್ನೆಗಳನ್ನ ಕೇಳಿದ್ದಾನ. ಏನಂತ ಕೇಳಿದಾನವ? ಏನಂತ ನಮಗ್ ಪ್ರಶ್ನೆ ಕೇಳಿದಾರ? ಭಾರತದ ರೈಲ್ವೆ ವಲಯಗಳ ಸಂಖ್ಯೆ ಎಷ್ಟಂತ ಪ್ರಶ್ನೆಗಳನ್ನ ಕೇಳೋಣ. ಮೊದಲು ಏನಪ್ಪಾ ಅಂದ್ರ 17 ಇದ್ದುವು, ಆಮೇಲೆ ಏನಪ್ಪಾ ಅಂದ್ರ 18 ಅದು. ಪ್ರೆಸೆಂಟ್ ಈ ಸದ್ಯಕ್ಕೆ ಎಷ್ಟದಪ್ಪ ಅಂದ್ರ 19 ಅದ. ಮುಂದೆ ರೈಲ್ವೆ ವಲಯಗಳು ಏನಪ್ಪಾ ಅಂದ್ರ ಬರ್ತಾವ. ಅಲ್ಲಿ ಯಾವ್ಯಾವ ರೈಲ್ವೆ ವಲಯಗಳು ಎಲ್ಲೆಲ್ಲದಾವ, ಕೇಂದ್ರ ಕಚೇರಿ ಎಲ್ಲದಾವ, ಯಾವಾಗ ಸ್ಥಾಪನೆ ಅದ, ಎಲ್ಲವನ್ನ ಏನಪ್ಪಾ ಅಂದ್ರ ಮುಂದೆ ಡಿಸ್ಕಸ್ ಮಾಡೋಣ. ನೋಡ್ರಿ, ವಲಯಗಳ ವಿಂಗಡಣೆ, ರೈಲ್ವೆ ವಲಯಗಳ ವಿಂಗಡಣೆ ಯಾವಾಗ ಮಾಡಲಾಯ್ತಪ್ಪ ಅಂದ್ರ 1951-52ರ ಅವಧಿಯಲ್ಲಿ ಏನಪ್ಪಾ ಅಂದ್ರ ವಿವಿಧ ವಲಯಗಳನ್ನಾಗಿ ಏನಪ್ಪಾ ಅಂದ್ರ ವಿಂಗಡಿಸಲಾಗ್ತದ. ಅದರಲ್ಲಿ ಮೊದಲು ಏನಾಗ್ತದಪ್ಪ ಅಂದ್ರ ದಕ್ಷಿಣ ರೈಲ್ವೆ ವಲಯ ಬರ್ತದ, ಎರಡನೇದು ಕೇಂದ್ರ ರೈಲ್ವೆ ವಲಯ ಬರ್ತದ, ಮೂರನೇದು ಏನಪ್ಪಾ ಅಂದ್ರ ಪಶ್ಚಿಮ ರೈಲ್ವೆ ವಲಯಗಳನ್ನ ಏನಾಗ್ತದಪ್ಪ ಅಂದ್ರ ಸ್ಥಾಪನೆ ಮಾಡ್ಲಾಗ್ತದ. ನೋಡ್ರಿ, ರೈಲ್ವೆ ವಲಯಗಳನ್ನ ಯಾವಾಗ ಸೃಷ್ಟಿ ಮಾಡ್ಲಾಯ್ತು? 1951-52ರಲ್ಲಿ ಏನಪ್ಪಾ ಅಂದ್ರ ಸೃಷ್ಟಿ ಮಾಡ್ಲಾಯ್ತು. ಅದರಲ್ಲಿ ಮೊದಲಿಗೆ ಬಂದ್ ಯಾವ್ಯಾವ ಬರ್ತಾವ? ದಕ್ಷಿಣ ರೈಲ್ವೆ ವಲಯ ಬರ್ತದ. ಎರಡನೇದು ಏನಪ್ಪಾ ಅಂದ್ರ ಕೇಂದ್ರ ರೈಲ್ವೆ ವಲಯ ಬರ್ತದ. ಮೂರ್ ಏನಪ್ಪಾ ಅಂದ್ರ ಪಶ್ಚಿಮ ರೈಲ್ವೆ ವಲಯ ಏನಪ್ಪಾ ಅಂದ್ರ ಬರ್ತದ. ಪ್ರಸ್ತುತ ಪ್ರೆಸೆಂಟ್ ಭಾರತದಲ್ಲಿ ಎಷ್ಟು ರೈಲ್ವೆ ವಲಯಗಳಿವಪ್ಪ ಅಂದ್ರ 19 ಅದಾವ. ಎಷ್ಟು ಅದಾವ? 19 ರೈಲ್ವೆ ವಲಯಗಳ ಏನಪ್ಪಾ ಅಂದ್ರ ಅದಾವ. ನೆಕ್ಸ್ಟ್ ನೋಡ್ರಿ, ಕರ್ನಾಟಕದ ಮೊದಲ ರೈಲ್ವೆ ಹಳಿಯನ್ನು 1856ರಲ್ಲಿ ಬೆಂಗಳೂರು ಮತ್ತು ಜೋಲಾರ್ಪೇಟೆ ಮಧ್ಯೆ ರೈಲು ಮಾರ್ಗವನ್ನು ಹಾಕಲಾಯಿತು. ನೋಡ್ರಿ, ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ರೈಲ್ವೆ ಮಾರ್ಗವನ್ನು ಯಾವ ಎರಡು ನಗರಗಳ ಮಧ್ಯೆ ಹಾಕಲಾಯ್ತಪ್ಪ ಅಂದ್ರ ಬೆಂಗಳೂರು ಮತ್ತು ಜೋಲಾರ್ಪೇಟೆಗಳ ಮಧ್ಯೆ ಏನಾಗ್ತದಪ್ಪ ಅಂದ್ರ ಹಾಕಲಾಯ್ತು. ಆಗ ಭಾರತದ ಕಮಿಷನರ್ ಯಾರಾಗಿದ್ರಪ್ಪ ಅಂದ್ರ ಮಾರ್ಕ್ ಕಬ್ಬನ್ ಆಗಿದ್ದ. ಯಾರಾಗಿದ್ರು? ಮಾರ್ಕ್ ಕಬ್ಬನ್ ಆಗಿದ್ದ. ಮಾರ್ಕ್ ಕಬ್ಬನನ ಆಡಳಿತದಲ್ಲಿ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಏನಾಗ್ತದಪ್ಪ ಅಂದ್ರ ಬೆಂಗಳೂರು ಮತ್ತು ಜೋಲಾರ್ಪೇಟೆ ಮಧ್ಯೆ ಏನಪ್ಪಾ ಅಂದ್ರ ರೈಲು ಹಳಿಗಳನ್ನ ಏನಪ್ಪಾ ಅಂದ್ರ ಜೋಡಿಸಲಾಗ್ತದ. ಯಾವ ವರ್ಷ ಜೋಡ್ಪಣೆ ಅಂದ್ರೆ ಯಾವ ವರ್ಷ ಜೋಡಿಸಿದ್ರು? 1856ರಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರ ಜೋಡಿಸ್ತಾರ. ಎಷ್ಟರಲ್ಲಿ ಜೋಡಿಸ್ತಾರ? 1856ರಲ್ಲಿ ಏನಪ್ಪಾ ಅಂದ್ರ ಜೋಡಿಸ್ತಾರ. ಇನ್ನ ರೈಲ್ವೆ ಬಜೆಟ್ ಬಗ್ಗೆ ಮಾತನಾಡುವುದಾದ್ರ ನೋಡ್ರಿ, ರೈಲ್ವೆ ಬಜೆಟ್ ಏನಾಗಿತ್ತಪ್ಪ ಅಂದ್ರ ಮೊದಲ ಸಾಮಾನ್ಯ ಬಜೆಟಿನೊಂದಿಗಿತ್ತು. ಅದನ್ನ ಸಾಮಾನ್ಯ ಬಜೆಟಿನಿಂದ ಪ್ರತ್ಯೇಕ ಮಾಡೋ ಸಲುವಾಗಿ ಏನಪ್ಪಾ ಅಂದ್ರ ಒಂದು ಸಮಿತಿಯನ್ನ ನೇಮಕ ಮಾಡ್ತಾರ. ಆ ಸಮಿತಿ ಹೆಸರು ಏನಪ್ಪಾ ಅಂದ್ರ ಅಕ್ವರ್ತ್ ಸಮಿತಿ ಅಂತ ಬರ್ತದ. ಬಹಳಷ್ಟು ಇಂಪಾರ್ಟೆಂಟ್, ಕೇಸ್ ಒಳಗೆ ಕೇಳಾನ ಇದ್ರ ಪ್ರಶ್ನೆ. ಏನ್ ಇತ್ತೀಚೆಗೆ ನಡೀತಲ್ಲ, ಆ KS ಪರೀಕ್ಷೆ ಒಳಗೆ ಏನ್ ಮಾಡಿದಾನಪ್ಪ ಅಂದ್ರ ಅಕ್ವರ್ತ್ ಸಮಿತಿ ಬಗ್ಗೆ ಏನಾಗಿದವಪ್ಪ ಅಂದ್ರ ಪ್ರಶ್ನೆಗಳು ಬಂದಿದ್ದಾವ. ನೋಡ್ರಿ, 1920-21ರಲ್ಲಿ ಬ್ರಿಟಿಷ್ ಅರ್ಥಶಾಸ್ತ್ರಜ್ಞ ಸರ್ ವಿಲಿಯಂ ಅಕ್ವರ್ತ್ ನೇತೃತ್ವದಲ್ಲಿ 10 ಸದಸ್ಯರ ಸಮಿತಿಯನ್ನು ರಚಿಸಲಾಯಿತು. ನೋಡ್ರಿ, ಅಕ್ವರ್ತ್ ಸಮಿತಿ ಅಂತ ಬರ್ತದ. ಈ ಅಕ್ವರ್ತ್ ಸಮಿತಿ ಏನಪ್ಪಾ ಅಂದ್ರ 1920-21ರಲ್ಲಿ ಬ್ರಿಟಿಷರ ಅರ್ಥಶಾಸ್ತ್ರಜ್ಞರಾದಂತ ಸರ್ ವಿಲಿಯಂ ಅಕ್ವರ್ತ್ ಅವರ ನೇತೃತ್ವದಲ್ಲಿ 10 ಸದಸ್ಯರನ್ನೊಳಗೊಂಡಂತ ಒಂದು ಸಮಿತಿಯನ್ನು ನೇಮಕ ಮಾಡಲಾಗ್ತದ. ನೋಡ್ರಿ, ಈ ಅಕ್ವರ್ತ್ ಸಮಿತಿಯನ್ನು ಯಾಕೆ ನೇಮಕ ಮಾಡ್ತಾರಪ್ಪ ಅಂದ್ರ ಸಾಮಾನ್ಯ ಬಜೆಟ್ ಒಂದಿಗೆ ಮೊದಲ ಸಾಮಾನ್ಯ ಬಜೆಟಿನಲ್ಲಿ ಏನ್ ಆಗ್ತದಪ್ಪ ಅಂದ್ರ ರೈಲ್ವೆ ಬಜೆಟ್ ಇತ್ತು. ಆ ರೈಲ್ವೆ ಬಜೆಟ್ ಅನ್ನು ಪ್ರತ್ಯೇಕ ಮಾಡೋ ಸಲುವಾಗಿ ಏನಾಗ್ತದಪ್ಪ ಅಂದ್ರ ಅಕ್ವರ್ತ್ ಸಮಿತಿಯನ್ನು ನೇಮಕ ಮಾಡಲಾಗ್ತದ. ಯಾವ ವರ್ಷ ಅಕ್ವರ್ತ್ ಸಮಿತಿಯನ್ನು ನೇಮಕ ಮಾಡಿದ್ರು? 1920-21ರಲ್ಲಿ ಏನಾಗ್ತದಪ್ಪ ಅಂದ್ರ ಅಕ್ವರ್ತ್ ಸಮಿತಿಯನ್ನು ನೇಮಕ ಮಾಡ್ತಾರ. ಅಕ್ವರ್ತ್ ಸಮಿತಿಯಲ್ಲಿ ಎಷ್ಟು ಜನ ಸದಸ್ಯರು ಇರ್ತಾರ? ಎಷ್ಟಿರ್ತಾರ? 10 ಜನ ಸದಸ್ಯರು ಇರ್ತಾರ. ಈ ಅಕ್ವರ್ತ್ ಸಮಿತಿಯ ನೇತೃತ್ವವನ್ನು ಯಾರು ವಹಿಸಿಕೊಂಡಿದ್ರಪ್ಪ ಅಂದ್ರ ಬ್ರಿಟಿಷ್ ಅರ್ಥಶಾಸ್ತ್ರಜ್ಞರಾದಂತ ಸರ್ ವಿಲಿಯಂ ಅಕ್ವರ್ತ್ ಅನ್ನೋರು ಏನ್ ಮಾಡ್ತಾರಪ್ಪ ಅಂದ್ರ ಇದರ ಅಧ್ಯಕ್ಷರಾಗಿರ್ತಾರ. ನೋಡ್ರಿ,
ಈ ಸಮಿತಿ ಏನಂತ ಶಿಫಾರಸು ಮಾಡ್ತದೆ ನೋಡ್ರಿ. ಈ ಸಮಿತಿಯು ರೈಲ್ವೆ ಆರ್ಥಿಕ ನಿರ್ವಹಣೆಯನ್ನು ಸುಧಾರಿಸಲು ರೈಲ್ವೆ ಬಜೆಟ್ ಅನ್ನು ಸಾಮಾನ್ಯ ಬಜೆಟ್ನಿಂದ ಪ್ರತ್ಯೇಕಿಸುವಂತೆ ಏನಪ್ಪಾ ಅಂದ್ರೆ ಶಿಫಾರಸು ಮಾಡಿತು. ಕೇಸಕ್ಕಿದನ್ನ ಕೇಳೋಣ. ರೈಲ್ವೆ ಆರ್ಥಿಕ ನಿರ್ವಹಣೆಯನ್ನು ಸುಧಾರಿಸಲು ಏನ್ ಮಾಡ್ಬೇಕಪ್ಪ ಅಂದ್ರ ರೈಲ್ವೆ ಬಜೆಟ್ ಅನ್ನು, ಯಾವ ಬಜೆಟ್ ಅನ್ನು, ರೈಲ್ವೆ ಬಜೆಟ್ ಅನ್ನು ಸಾಮಾನ್ಯ ಬಜೆಟ್ನಿಂದ ಏನ್ ಮಾಡ್ಬೇಕಪ್ಪ ಅಂದ್ರ ಪ್ರತ್ಯೇಕ ಮಾಡ್ಬೇಕಂತ ಏನಪ್ಪಾ ಅಂದ್ರೆ ಈ ಸಮಿತಿ ಶಿಫಾರಸು ಮಾಡ್ತದ. ಕೇಳ ನಮಗ್ ಪ್ರಶ್ನೆ ಏನಂತ ಕೇಳೋಣ. ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸಾಮಾನ್ಯ ಬಜೆಟಿನಿಂದ ರೈಲ್ವೆ ಬಜೆಟ್ ಅನ್ನು ಪ್ರತ್ಯೇಕ ಮಾಡ್ಬೇಕಂತ ಶಿಫಾರಸು ಮಾಡಿದಂತ ಸಮಿತಿ ಯಾವ್ದಂತ ಪ್ರಶ್ನೆ ಕೇಳ ನಮಗ. ಯಾವ ಸಮಿತಿ ಬರ್ತದ? ಅಕ್ಬರ್ ಸಮಿತಿ ಬರ್ತದ. ಈ ಅಕ್ಬರ್ ಸಮಿತಿ ಹೇಳಿದ ಮೇಲೆ ಸಾಮಾನ್ಯ ಬಜೆಟ್ ಒಂದಿಗೆ ಏನಪ್ಪಾ ಅಂದ್ರೆ ರೈಲ್ವೆ ಬಜೆಟ್ ಏನಪ್ಪಾ ಅಂದ್ರೆ ವಿಂಗಡಣೆ ಮಾಡಲಾಗ್ತದ. ವಿಂಗಡಣೆಯನ್ನು ಮಾಡಿ ಮೊಟ್ಟ ಮೊದಲ ಬಾರಿಗೆ ರೈಲ್ವೆ ಬಜೆಟ್ ಅನ್ನು ಯಾವ ವರ್ಷ ಮಂಡಿಸಲಾಗ್ತದಪ್ಪ ಅಂದ್ರ 1924ರಲ್ಲಿ ಏನಾಗ್ತದಪ್ಪ ಅಂದ್ರ ಮೊಟ್ಟ ಮೊದಲ ಬಾರಿಗೆ ಭಾರತದಲ್ಲಿ ಪ್ರತ್ಯೇಕವಾಗಿ ರೈಲ್ವೆ ಬಜೆಟ್ ಅನ್ನು ಮಂಡನೆ ಮಾಡಲಾಗ್ತದ. 1924ಕ್ಕಿಂತ ಮುಂಚೆ ಏನ್ ಮಾಡ್ತಾರಪ್ಪ ಅಂದ್ರ ರೈಲ್ವೆ ಬಜೆಟ್ ಅನ್ನು ಸಾಮಾನ್ಯ ಬಜೆಟ್ನೊಂದಿಗೆ ಕೂಡಿಸಿ ಏನ್ ಮಾಡ್ತಿದ್ರಪ್ಪ ಅಂದ್ರ ಅದನ್ನ ಮಂಡನೆ ಮಾಡಲಾಗ್ತಿತ್ತು. ಆದ್ರೆ 1924ರಲ್ಲಿ ಏನಾಗ್ತದಪ್ಪ ಅಂದ್ರ ಪ್ರತ್ಯೇಕವಾಗಿ ಏನಪ್ಪಾ ಅಂದ್ರ ರೈಲ್ವೆ ಬಜೆಟ್ ಅನ್ನ ಏನಪ್ಪಾ ಅಂದ್ರ ಮಂಡಿಸಲಾಗ್ತದ. ನೋಡ್ರಿ 1924ರಲ್ಲಿ ರೈಲ್ವೆ ಬಜೆಟ್ ಅನ್ನು ಯಾರು ಮಂಡಿಸಿದ್ರು? ಯಾರು ಮಂಡಿಸಿದ್ರಪ್ಪ ಅಂದ್ರ ಸರ್ ಚಾರ್ಲ್ಸ್ ಇನ್ನಿಸ್ ಅಂತ ಬರ್ತಾರ. ಅವ್ರು ಏನ್ ಮಾಡ್ತಾರಪ್ಪ ಅಂದ್ರ ಭಾರತದ ಮೊಟ್ಟ ಮೊದಲ ಅಂದ್ರೆ ಬ್ರಿಟಿಷ್ ಭಾರತದ ಮೊಟ್ಟ ಮೊದಲ ರೈಲ್ವೆ ಬಜೆಟ್ ಅನ್ನು ಏನಪ್ಪಾ ಅಂದ್ರ 1924ರಲ್ಲಿ ಏನಪ್ಪಾ ಅಂದ್ರ ಮಂಡಿಸ್ತಾರೆ. ಯಾರು? ಸರ್ ಚಾರ್ಲ್ಸ್ ಇನ್ನೇರ್ ಅನ್ನೋರು ಏನ್ ಮಾಡ್ತಾರಪ್ಪ ಅಂದ್ರ ಇನ್ನಸ್ ಅನ್ನೋರು ಏನ್ ಮಾಡ್ತಾರಪ್ಪ ಅಂದ್ರ ರೈಲ್ವೆ ಬಜೆಟ್ ಅನ್ನು ಮಂಡಿಸ್ತಾರ. ಇಂಪಾರ್ಟೆಂಟ್ ಕೇಳ್ತ ನಮ್ಮ ಪರೀಕ್ಷೆ ಒಳಗ. ಮೊಟ್ಟ ಮೊದಲ ಬಾರಿಗೆ 1924ರಲ್ಲಿ ರೈಲ್ವೆ ಬಜೆಟ್ ಅನ್ನು ಮಂಡಿಸಿದವರು ಯಾರಂತ ಪ್ರಶ್ನೆ ಕೇಳ್ತಾರ ನಮಗ. ಯಾರು ಮಂಡಿಸಿದರು? ಹೇಳ್ರಿ ನೋಡೋಣ ಒಂದ್ಸಲ. ಯಾರು ಮಂಡಿಸಿದ್ರು? ಸರ್ ಚಾರ್ಲ್ಸ್ ಇನ್ನೇರ್ ಅನ್ನೋರು ಏನ್ ಮಾಡ್ತಾರಪ್ಪ ಅಂದ್ರ ಈ ರೈಲ್ವೆ ಬಜೆಟ್ ಅನ್ನು ಏನ್ ಬಂದ್ರ ಮಂಡಿಸ್ತಾರ. ನೆಕ್ಸ್ಟ್ ನೋಡ್ರಿ, ಸ್ವತಂತ್ರ ಭಾರತದಲ್ಲಿ ಮೊದಲಿಗೆ ರೈಲ್ವೆ ಬಜೆಟ್ ಮಂಡಿಸಿದವರು. ಇಂಪಾರ್ಟೆಂಟ್ ಇದು, ಸಾಕಷ್ಟು ಬಾರಿ ಏನ್ ಮಾಡಿದಾರ ಪ್ರಶ್ನೆ ಕೇಳಿದಾರೆ ನಮಗ. ನೋಡ್ರಿ, ಸ್ವತಂತ್ರ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ರೈಲ್ವೆ ಬಜೆಟ್ ಅನ್ನು ಮಂಡಿಸಿದಂತ ಭಾರತದ ಮೊದಲ ವ್ಯಕ್ತಿ ಯಾರಪ್ಪ ಅಂದ್ರ ಜಾನ್ ಮೆಹ್ತಾಯಿ ಬರ್ತಾರೆ. ಯಾರು ಬರ್ತಾರ? ಜಾನ್ ಮೆಹ್ತಾಯಿ ಅವರು ಬರ್ತಾರೆ. ಯಾರು ಬರ್ತಾರ? ಜಾನ್ ಮೆಹ್ತಾಯಿ ಅವರು ಏನಪ್ಪಾ ಅಂದ್ರ ಬರ್ತಾರ. ಯಾವ ವರ್ಷ ಇವರು ಬಜೆಟ್ ಅನ್ನ ಮಂಡಿಸ್ತಾರಪ್ಪ ಅಂದ್ರ 1947 ನವೆಂಬರ್ನಲ್ಲಿ ಏನಾಗ್ತಾರಪ್ಪ ಅಂದ್ರ ಭಾರತ ಸ್ವತಂತ್ರ ಆದ ನಂತರ ಭಾರತದ ಮೊಟ್ಟ ಮೊದಲ ರೈಲ್ವೆ ಬಜೆಟ್ ಅನ್ನ ಏನಪ್ಪಾ ಅಂದ್ರ ಮಂಡಿಸ್ತಾರ. ಹಾಗಾಗಿ ಸ್ವತಂತ್ರ ಭಾರತದ ಮೊದಲಿಗೆ ರೈಲ್ವೆ ಬಜೆಟ್ ಅನ್ನು ಮಂಡಿಸಿದ ಭಾರತೀಯ ವ್ಯಕ್ತಿ ಯಾರಪ್ಪ ಅಂತ ಕೇಳಿದಾಗ ನಾವ್ ಯಾರ ಹೆಸರು ಹೇಳಬೇಕು? ಜಾನ್ ಮೆಹ್ತಾಯಿ ಅವರ ಹೆಸರು ಏನಪ್ಪಾ ಅಂದ್ರೆ ಹೇಳ್ಬೇಕಾಗ್ತದ. ಯಾವ ವರ್ಷ ಅವ್ರು ಬಜೆಟ್ ಅನ್ನು ಮಂಡಿಸಿದ್ರು? 1947ರಲ್ಲಿ ಏನಪ್ಪಾ ಅಂದ್ರೆ ಅವರು ಬಜೆಟ್ ಅನ್ನು ಮಂಡಿಸ್ತಾರ. ನೆಕ್ಸ್ಟ್, ಸಾಮಾನ್ಯ ಬಜೆಟಿನೊಂದಿಗೆ ವಿಲೀನ. ಮತ್ತೆ ನೋಡ್ರಿ, ಮೊದಲ ಸಾಮಾನ್ಯ ಬಜೆಟ್ ರೈಲ್ವೆ ಬಜೆಟ್ ಅನ್ನು ಏನ್ ಮಾಡಿದ್ರಪ್ಪ ಅಂದ್ರ ವಿಂಗಡಣೆ ಮಾಡಿದ್ರು. ಏನ್ ಮಾಡಿದ್ರು? ಅದನ್ನ ರೈಲ್ವೆ ಬಜೆಟ್ ಏನಪ್ಪಾ ಅಂದ್ರೆ ವಿಂಗಡಣೆ ಮಾಡಿದ್ರು. ಆಮೇಲೆ ಏನಾಯ್ತಪ್ಪ ಅಂದ್ರ ಸಾಮಾನ್ಯ ಬಜೆಟ್ ಒಂದಾಯ್ತು, ನೆಕ್ಸ್ಟ್ ರೈಲ್ವೆ ಬಜೆಟ್ ಒಂದಾಯ್ತು. ನಂತರ 2017ರಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರ ಈ ರೈಲ್ವೆ ಬಜೆಟ್ ಅನ್ನು ಏನ್ ಮಾಡ್ತಾರಪ್ಪ ಅಂದ್ರ ಮತ್ತೆ ಸಾಮಾನ್ಯ ಬಜೆಟ್ನೊಂದಿಗೆ ಏನ್ ಮಾಡ್ತಾರಪ್ಪ ಅಂದ್ರ ಕೂಡಿಸ್ತಾರೆ. ಇವೆರಡನ್ನು ಸೇರಿಸಿ ಏನ್ ಮಾಡ್ತಾರಪ್ಪ ಅಂದ್ರ ಕೇವಲ ಮತ್ತೆ ಒಳ್ಳೆ ವಾಪಸ್ ಏನ್ ಮಾಡ್ತಾರಪ್ಪ ಅಂದ್ರ ಬಜೆಟ್ ಅನ್ನು ಮಂಡನೆ ಮಾಡ್ತಾರ. ನೋಡ್ರಿ, ಒಳ್ಳೆ ವಾಪಸ್ ಏನಾಗ್ತದಪ್ಪ ಅಂದ್ರ ಸಾಮಾನ್ಯ ಬಜೆಟ್ನೊಂದಿಗೆ ಏನಪ್ಪಾ ಅಂದ್ರ ವಿಲೀನ ಆಗ್ತದ. ಯಾವ ವರ್ಷ ಆಗ್ತದಪ್ಪ ಅಂದ್ರ 2017ರಲ್ಲಿ ಆಗ್ತದ. ಯಾವಲ್ಲಿ ಆಗ್ತದ? 2017ರಲ್ಲಿ ಏನಪ್ಪಾ ಅಂದ್ರ ಆಗ್ತದ. ನೋಡ್ರಿ, ಕೆಳಗಿನ ಪಾಯಿಂಟ್ಸ್ ಗಳು ನೋಡ್ರಿ. 92 ವರ್ಷಗಳ ಹಳೆಯ ಬ್ರಿಟಿಷ್ ಕಾಲದ ಸಂಪ್ರದಾಯವನ್ನು 2017ರಲ್ಲಿ ಏನಪ್ಪಾ ಅಂದ್ರ ಕೊನೆಗೊಳಿಸಲಾಯಿತು. ನೋಡ್ರಿ, ಅಕ್ಬರ್ತ್ ಸಮಿತಿ ಪ್ರಕಾರ ಸಾಮಾನ್ಯ ಬಜೆಟ್ನಿಂದ ರೈಲ್ವೆ ಬಜೆಟ್ ಏನಪ್ಪಾ ಅಂದ್ರ ಪ್ರತ್ಯೇಕ ಮಾಡಲಾಗ್ತದ. ಪ್ರತ್ಯೇಕ ಮಾಡಿ 92 ವರ್ಷಗಳ ಕಾಲಾವಧಿಯ ಹಳೆಯ ಬ್ರಿಟಿಷ್ ಕಾಲದ ಸಂಪ್ರದಾಯವನ್ನು ಯಾವ ವರ್ಷ ಕೊನೆಗೊಳಿಸಿದ್ರಪ್ಪ ಅಂದ್ರೆ 2017ರಲ್ಲಿ. ಯಾವಾಗ ಕೊನೆಗೊಳಿಸಿದ್ರು? 2017ರಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಅದನ್ನು ಕೊನೆಗೊಳಿಸ್ತಾರ. ಇನ್ನ ನೀತಿ ಆಯೋಗದ ಸದಸ್ಯರಾಗಿದ್ದ ವಿವೇಕ್ ದೇಬ್ರಾಯ್, ಬಹಳ ಇಂಪಾರ್ಟೆಂಟ್ ಈ ಸಮಿತಿಗಳು. ಅಕ್ಬರ್ ಸಮಿತಿ, ವಿವೇಕ್ ದೇಬ್ರಾಯ್ ಸಮಿತಿ ಬಹಳಷ್ಟು ಇಂಪಾರ್ಟೆಂಟ್ ನೋಡ್ರಿ. ನೀತಿ ಆಯೋಗದ ಸದಸ್ಯರಾಗಿದ್ದ ವಿವೇಕ್ ದೇಬ್ರಾಯ್ ಸಮಿತಿಯು
ರೈಲ್ವೆ ಬಜೆಟ್ ಅನ್ನು ಪ್ರತ್ಯೇಕವಾಗಿ ಮಂಡಿಸುವ ಅಗತ್ಯವಿಲ್ಲ ಎಂದು ಶಿಫಾರಸು ಮಾಡಿತು. ನೋಡ್ರಿ, ಬ್ರಿಟಿಷರ ಸಂಪ್ರದಾಯ ಆದಂತ ರೈಲ್ವೆ ಬಜೆಟ್ ಅನ್ನು ಪ್ರತ್ಯೇಕ ಏನ್ ಮಂಡನೆ ಮಾಡ್ತಿದ್ರಲ್ಲ, ಅವಾಗ ವಿವೇಕ್ ದೇಬ್ರಾಯ್ ಸಮಿತಿ ಏನಿರ್ತದಪ್ಪ ಅಂದ್ರ ರೈಲ್ವೆ ಬಜೆಟ್ ಅನ್ನು ಪ್ರತ್ಯೇಕವಾಗಿ ಅದನ್ನ ಏನಪ್ಪಾ ಅಂದ್ರ ಮಂಡನೆ ಮಾಡುವುದು ಅವಶ್ಯಕತೆ ಇಲ್ಲ. ಅದನ್ನ ನಾವ್ ಏನ್ ಮಾಡ್ಬೋದಪ್ಪ ಅಂದ್ರ ಸಾಮಾನ್ಯ ಬಜೆಟಿನೊಂದಿಗೆ ಏನ್ ಮಾಡ್ಬೋದಪ್ಪ ಅಂದ್ರ ಅದನ್ನ ಮಂಡಿಸಬಹುದು ಅಂತ ಶಿಫಾರಸು ಮಾಡಿದಂತ ಸಮಿತಿ ಯಾವ್ದಪ್ಪ ಅಂದ್ರ ವಿವೇಕ್ ದೇಬ್ರಾಯ್ ಸಮಿತಿ ಬರ್ತದ. ನೋಡ್ರಿ, ಇಲ್ಲಿ ಇಂಪಾರ್ಟೆಂಟ್ 2 ಪಾಯಿಂಟ್ ನೋಡ್ರಿ. ಸಾಮಾನ್ಯ ಬಜೆಟಿನಿಂದ ರೈಲ್ವೆ ಬಜೆಟ್ ಅನ್ನು ಪ್ರತ್ಯೇಕ ಮಾಡಬೇಕೆಂದು ಶಿಫಾರಸು ಮಾಡಿದ ಸಮಿತಿ ಯಾವುದು? ಅಕ್ಬರ್ ಸಮಿತಿ ಬರ್ತದ. ನೆಕ್ಸ್ಟ್, ರೈಲ್ವೆ ಬಜೆಟ್ ಅನ್ನು ಪ್ರತ್ಯೇಕವಾಗಿ ಮಂಡನೆ ಮಾಡುವ ಅವಶ್ಯಕತೆ ಇಲ್ಲ, ಸಾಮಾನ್ಯ ಬಜೆಟ್ನೊಂದಿಗೆ ವಿಲೀನ ಮಾಡಿ ಮಂಡಿಸಬೇಕಂತ ಶಿಫಾರಸು ಮಾಡಿದ ಸಮಿತಿ ಯಾವುದು? ವಿವೇಕ್ ದೇಬ್ರಾಯ್ ಸಮಿತಿ ಬರ್ತದ. ಯಾವ್ದು ಬರ್ತದ? ವಿವೇಕ್ ದೇಬ್ರಾಯ್ ಸಮಿತಿ ಏನಪ್ಪಾ ಅಂದ್ರ ಬರ್ತದ. ನೋಡ್ರಿ, ಮೊದಲ ಸಂಯೋಜಿತ ಬಜೆಟ್ ಅಂದ್ರೆ ಕೇಂದ್ರ ಹಣಕಾಸು ಸಚಿವದಂತ ಅರುಣ್ ಜೇಟ್ಲಿ ಅವ್ರು ಏನ್ ಮಾಡ್ತಾರಪ್ಪ ಅಂದ್ರ 2017 ಫೆಬ್ರವರಿ 1ರಂದು 2017-18ನೇ ಸಾಲಿನ ಬಜೆಟ್ನಲ್ಲಿ ರೈಲ್ವೆ ಬಜೆಟ್ ಅನ್ನು ಏನಪ್ಪಾ ಅಂದ್ರ ಸಾಮಾನ್ಯ ಬಜೆಟ್ನೊಂದಿಗೆ ವಿಲೀನಗೊಳಿಸಿ ಮಂಡಿಸಿದರು. ಅಂದಿನಿಂದ ಪ್ರತ್ಯೇಕ ರೈಲ್ವೆ ಬಜೆಟ್ ಪದ್ಧತಿ ನಿಂತು ಹೋಗಿದೆ. ಸದ್ಯಕ್ಕ ಭಾರತದಲ್ಲಿ ಏನಪ್ಪಾ ಅಂದ್ರ ಪ್ರತ್ಯೇಕ ರೈಲ್ವೆ ಬಜೆಟ್ ಅನ್ನು ಏನ್ ಮಾಡಂಗಿಲ್ಲಪ್ಪ ಅಂದ್ರ ಅವರು ಮಂಡಿಸುವುದಿಲ್ಲ. ನೋಡ್ರಿ, 2017 ನಂತರ ಏನಾಗ್ತದಪ್ಪ ಅಂದ್ರ ವಿವೇಕ್ ದೇಬ್ರಾಯ್ ಸಮಿತಿ ಶಿಫಾರಸಿನ ಪರವಾಗಿ ಏನಾಗ್ತದಪ್ಪ ಅಂದ್ರ ರೈಲ್ವೆ ಬಜೆಟ್ ಅನ್ನ ಸಾಮಾನ್ಯ ಬಜೆಟ್ನೊಂದಿಗೆ ಏನಪ್ಪಾ ಅಂದ್ರ ವಿಲೀನ ಮಾಡಲಾಗ್ತದ. ವಿಲೀನ ಆದ ನಂತರ ಈ ಸಾಮಾನ್ಯ ಬಜೆಟ್ ಅನ್ನು ಮಂಡಿಸಿದಂತ ಮೊಟ್ಟ ಮೊದಲ ಕೇಂದ್ರ ಹಣಕಾಸು ಸಚಿವರು ಯಾರಾಗ್ತಾರಪ್ಪ ಅಂದ್ರ ಅರುಣ್ ಜೇಟ್ಲಿ ಅವ್ರು ಆಗ್ತಾರ. ಯಾವ ವರ್ಷ ಮಂಡನೆ ಮಾಡ್ತಾರ? 2017 ಫೆಬ್ರವರಿ 1ರಂದು ಏನ್ ಮಾಡ್ತಾರಪ್ಪ ಅಂದ್ರ ರೈಲ್ವೆ ಬಜೆಟ್ ಮತ್ತು ಸಾಮಾನ್ಯ ಬಜೆಟ್ ಎರಡನ್ನು ಏನ್ ಮಾಡ್ತಾರಪ್ಪ ಅಂದ್ರ ಕೂಡಿಸಿ ಏನಪ್ಪಾ ಅಂದ್ರ ಒಂದು ಸಾಮಾನ್ಯ ಬಜೆಟ್ ಅನ್ನು ಏನಪ್ಪಾ ಅಂದ್ರ ಮಂಡನೆ ಮಾಡ್ತಾರ. ಇಲ್ಲಿಗೆ ಏನಾಗ್ತದಪ್ಪ ಅಂದ್ರ ಪ್ರತ್ಯೇಕ ರೈಲ್ವೆ ಬಜೆಟ್ ಏನಾಗ್ತದಪ್ಪ ಅಂದ್ರ ನಿಂತು ಹೋಗ್ತದ. ಏನಾಗ್ತದ? ಇಲ್ಲಿಗೆ ಪ್ರತ್ಯೇಕ ರೈಲ್ವೆ ಬಜೆಟ್ ಏನಾಗ್ತದಪ್ಪ ಅಂದ್ರ ನಿಂತು ಹೋಗ್ತದ. ನೋಡ್ರಿ, ಅತಿ ಹೆಚ್ಚು ಬಾರಿ ರೈಲ್ವೆ ಬಜೆಟ್ ಮಂಡಿಸಿದವರು ಯಾರಪ್ಪ ಅಂದ್ರ ಜಗಜೀವನ್ ರಾಮ್ ಬರ್ತಾರ. ಬಹಳ ಇಂಪಾರ್ಟೆಂಟ್. ಅತಿ ಹೆಚ್ಚು ಬಾರಿ ರೈಲ್ವೆ ಬಜೆಟ್ ಅನ್ನು ಮಂಡಿಸಿದವರು ಯಾರಪ್ಪ ಅಂದ್ರ ಜಗಜೀವನ್ ರಾಮ್ ಬರ್ತಾರ. ಎಷ್ಟು ಬಾರಿ ಮಂಡಿಸ್ತಾರಪ್ಪ ಅಂದ್ರ ಅವರು 7 ಬಾರಿ ಮಂಡಿಸ್ತಾರ. ಅದೇ ರೀತಿಯಾಗಿ ಭಾರತ ದೇಶದಲ್ಲಿ ಅತಿ ಹೆಚ್ಚು ಬಾರಿ ಬಜೆಟ್ ಅನ್ನು ಮಂಡಿಸಿದವರು ಯಾರು? ಮುರಾರ್ಜಿ ದೇಸಾಯಿ ಅವರು ಬರ್ತಾರ. ಯಾರು ಬರ್ತಾರ? ಮುರಾರ್ಜಿ ದೇಸಾಯಿ ಅವರು ಬರ್ತಾರ. ಅದೇ ರೀತಿಯಾಗಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಬಾರಿ ಬಜೆಟ್ ಅನ್ನು ಮಂಡಿಸಿದವರು ಯಾರು? ಸಿಎಂ ಸಿದ್ದರಾಮಯ್ಯ ಬರ್ತಾರ. ಯಾರು ಬರ್ತಾರ? ಸಿಎಂ ಸಿದ್ದರಾಮಯ್ಯ ಬರ್ತಾರ. ಇವ್ರು ಇಲ್ಲಿವರೆಗೆ ಏನಪ್ಪಾ ಅಂದ್ರ 17 ಬಜೆಟ್ ಗಳನ್ನ ಏನಪ್ಪಾ ಅಂದ್ರ ಮಂಡನೆ ಮಾಡಿದಾರ. ಎಷ್ಟು ಬಜೆಟ್ ಗಳನ್ನ ಮಂಡನೆ ಮಾಡಿದಾರ? 17 ಬಜೆಟ್ ಗಳನ್ನ ಮಂಡನೆ ಮಾಡ್ಯಾರ. ಇಂಪಾರ್ಟೆಂಟ್ ಇವೆಲ್ಲ ನಮ್ಮ ಕೇಳ್ತಾರ ಪರೀಕ್ಷೆ ಒಳಗ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಬಜೆಟ್ ಅನ್ನು ಮಂಡನೆ ಮಾಡಿದ ಹಣಕಾಸು ಸಚಿವರು ಯಾರಂತ ಪ್ರಶ್ನೆ ಕೇಳ್ತಾರ. ಯಾರು? ಸಿದ್ದರಾಮಯ್ಯ ಅವರು ಏನಪ್ಪಾ ಅಂದ್ರ ಬರ್ತಾರ. ಎಷ್ಟು ಬಾರಿ ಅವರು ಬಜೆಟ್ ಅನ್ನು ಮಂಡನೆ ಮಾಡಿದರು? 17 ಬಾರಿ. 2026ರ ಅಂಕಿಅಂಶ ಪ್ರಕಾರ ಕರ್ನಾಟಕದಲ್ಲಿ ಅತಿ ಹೆಚ್ಚು ಬಜೆಟ್ ಅನ್ನು ಮಂಡನೆ ಮಾಡಿದವರು ಯಾರಪ್ಪ ಅಂದ್ರೆ ಸಿದ್ದರಾಮಯ್ಯ ಆಗ್ತಾರ. ಎಷ್ಟು ಬಾರಿ ಮಂಡನೆ ಮಾಡಿದಾರಪ್ಪ ಅಂದ್ರೆ 17 ಬಾರಿ ಮಂಡನೆ ಮಾಡಿದಾರ. ನೋಡ್ರಿ, ಇನ್ನು ಅತಿ ಹೆಚ್ಚು ಬಾರಿ ರೈಲ್ವೆ ಬಜೆಟ್ ಯಾರು ಮಂಡನೆ ಮಾಡಿದಾರಪ್ಪ ಅಂದ್ರ ಜಗಜೀವನ್ ರಾಮ್. ಎಷ್ಟು ಬಾರಿಪ್ಪ ಅಂದ್ರ 7 ಬಾರಿ ಏನಪ್ಪ ಅಂದ್ರ ಬಜೆಟ್ ಅನ್ನು ಮಾಡ್ತಾರ. ಇನ್ನ ಲಾಲು ಪ್ರಸಾದ್ ಅವರ ಒಂದು ದಾಖಲೆ ಅದ. ಸತತವಾಗಿ ಮಂಡಿಸಿದಂತ ದಾಖಲೆ ಯಾರಿಗೆ? ನೋಡ್ರಿ, ಸತತವಾಗಿ 6 ಬಾರಿ ರೈಲ್ವೆ ಬಜೆಟ್ ಅನ್ನು ಮಂಡಿಸಿದವರು ಯಾರಪ್ಪ ಅಂದ್ರ ಲಾಲು ಪ್ರಸಾದ್ ಯಾದವ್ ಬರ್ತಾರೆ. ನೋಡ್ರಿ, ಸತತವಾಗಿ 6 ಬಾರಿ ರೈಲ್ವೆ ಬಜೆಟ್ ಅನ್ನು ಮಂಡಿಸಿದವರು ಯಾರಪ್ಪ ಅಂದ್ರ ಲಾಲು ಪ್ರಸಾದ್ ಯಾದವ್ ಬರ್ತಾರೆ. ಯಾರು ಬರ್ತಾರ? ಲಾಲು ಪ್ರಸಾದ್ ಯಾದವ್ ಅವ್ರ ಏನಪ್ಪಾ ಅಂದ್ರ ಬರ್ತಾರ. ನೋಡ್ರಿ, ಭಾರತದಲ್ಲಿ 1994 ಮಾರ್ಚ್ 24ರಂದು ಮೊದಲಿಗೆ ರೈಲ್ವೆ ಬಜೆಟ್ ಅನ್ನ ಏನಪ್ಪಾ ಅಂದ್ರ ದೂರದರ್ಶನದಲ್ಲಿ ನೇರ ಏನಪ್ಪಾ ಅಂದ್ರ ಪ್ರಸಾರ ಮಾಡ್ಲಾಗ್ತದೆ. ಎಷ್ಟ್ರಾಗ? 1994 ಮಾರ್ಚ್ 24ರಂದು ಏನಪ್ಪಾ ಅಂದ್ರ ಟಿವಿ ಒಳಗ ರೈಲ್ವೆ ಬಜೆಟ್ ಏನಪ್ಪಾ ಅಂದ್ರ ಬಿಡಲಾಗ್ತದ. ನೋಡ್ರಿ, ಇಲ್ಲೊಂದು ಇಂಪಾರ್ಟೆಂಟ್ ಅಂಶ ಅದ, ಗಮನಿಸಿ, ಬಹಳ ಸೂಕ್ಷ್ಮವಾಗಿ ಗಮನಿಸಿ. ನೋಡ್ರಿ, ಪ್ರಸ್ತುತ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಕೇಂದ್ರ ಬಜೆಟ್ ಅನ್ನ ಸತತ ಏನಪ್ಪಾ ಅಂದ್ರ 9 ಬಾರಿ ಏನಪ್ಪಾ ಅಂದ್ರ ಮಂಡಿಸಿದ್ದಾರೆ. 2026 ಸೇರುನು ಇಲ್ಲಿ ನಿರ್ಮಲಾ ಸೀತಾರಾಮನ್ ಅವ್ರ ಏನಪ್ಪಾ ಅಂದ್ರ 9 ಬಾರಿ ಏನ್ ಮಾಡಿದಾರಪ್ಪ ಅಂದ್ರ ರೈಲ್ವೆ ಬಜೆಟ್ ಮತ್ತು ಸಾಮಾನ್ಯ ಬಜೆಟ್ ಏನ್ ಮಾಡಿದಾರಪ್ಪ ಅಂದ್ರ ಅವರು ಸೇರ್ಸಿ ಏನಪ್ಪಾ ಅಂದ್ರ ಮಂಡಿಸಿದಾರೆ.
2017 ನಂತರ ರೈಲ್ವೆ ಬಜೆಟ್ ಇದರಲ್ಲಿ ಏನಾಗಿದಪ್ಪ ಅಂದ್ರೆ ವಿಲೀನ ಆಗಿರುವುದರಿಂದ ತಾಂತ್ರಿಕವಾಗಿ ಅವರೇ ಅತಿ ಹೆಚ್ಚು ಬಾರಿ ಏನಪ್ಪಾ ಅಂದ್ರ ಸತತವಾಗಿ ರೈಲ್ವೆ ಅನುದಾನವನ್ನು ಮಂಡಿಸಿದವರಾಗುತ್ತಾರೆ. ಆದರೆ ಕೇವಲ ಪ್ರತ್ಯೇಕ ರೈಲ್ವೆ ಬಜೆಟ್ ಮಂಡಿಸಿದ ರೈಲ್ವೆ ಸಚಿವರ ಪೈಕಿ ಸತತ ದಾಖಲೆ ಯಾರ ಹೆಸರಿನಲ್ಲಿ ಅದಪ್ಪ ಅಂದ್ರ ಲಾಲೂ ಪ್ರಸಾದ್ ಯಾದವ್ ಅವ್ರದ್ದು ಏನಪ್ಪಾ ಅಂದ್ರೆ ಆಗಿದೆ. ಇಲ್ಲಿ ಬಹಳ ಸಿಂಪಲ್ ಆಗಿ ಏನ್ ಅರ್ಥ ಮಾಡ್ಕೋರಪ್ಪ ಅಂದ್ರ ಪ್ರಸ್ತುತ 2026 ಪ್ರಕಾರ ನಿರ್ಮಲಾ ಸೀತಾರಾಮನ್ ಏನಪ್ಪಾ ಅಂದ್ರ ಕೇಂದ್ರ ಹಣಕಾಸು ಸಚಿವರಾಗ್ಯಾರ. 9 ಬಾರಿ ಏನಾಗಿದಾರಪ್ಪ ಅಂದ್ರ ಬಜೆಟ್ ಅನ್ನ ಮಂಡಿಸಿದಾರೆ. ಯಾಕಂದ್ರ ಈಗ ರೈಲ್ವೆ ಬಜೆಟ್ ಏನಾಗಿದಪ್ಪ ಅಂದ್ರ ಸಾಮಾನ್ಯ ಬಜೆಟಿನೊಂದಿಗೆ ಏನಾಗಿದಪ್ಪ ಅಂದ್ರೆ ವಿಲೀನ ಆಗ್ಯದ. ವಿಲೀನ ಆದ್ಮೇಲೆ ಇವ್ರು 9 ಬಾರಿ ಏನಪ್ಪಾ ಅಂದ್ರ ಬಜೆಟ್ ಅನ್ನ ಏನಪ್ಪಾ ಅಂದ್ರ ಮಂಡನೆ ಮಾಡ್ಯಾರ. ಈಗ ರೈಲ್ವೆ ಬಜೆಟ್ ಏನಾಗ್ಯದಪ್ಪ ಅಂದ್ರ ಸಾಮಾನ್ಯ ಬಜೆಟ್ ನೊಂದಿಗೆ ವಿಲೀನ ಆಗ್ಯದಲ್ಲ, ಹಾಗಾಗಿ ಕೆಲವೊಮ್ಮೆ ಏನಾಗ್ತದಪ್ಪ ಅಂದ್ರ ಅತಿ ಹೆಚ್ಚು ಬಾರಿ ಸತತವಾಗಿ ರೈಲ್ವೆ ಅನುದಾನವನ್ನು ಘೋಷಣೆ ಮಾಡಿದವರು ಯಾರಂತ ಪ್ರಶ್ನೆ ಕೇಳಿದಾಗ ನಮಗೇನಪ್ಪಾ ಅಂದ್ರ ನಿರ್ಮಲಾ ಸೀತಾರಾಮನ್ ಅವರು ಬರ್ತಾರೆ. ಆದ್ರೆ ಸತತವಾಗಿ 6 ಬಾರಿ ಪ್ರತ್ಯೇಕ ರೈಲ್ವೆ ಬಜೆಟ್ ಅನ್ನು ಮಂಡಿಸಿದಂತ ರೈಲು ಸಚಿವರು ಯಾರು ಅಂತ ಕೇಳಿದಾಗ ನಮಗೆ ಯಾರ ಹೆಸರು ಹೇಳ್ಬೇಕಪ್ಪ ಅಂದ್ರ ಲಾಲೂ ಪ್ರಸಾದ್. ಅವ್ರ ಹೆಸರನ್ನ ಏನ್ ಮಾಡ್ಬೇಕಪ್ಪ ಅಂದ್ರೆ ನಾವು ಹೇಳ್ಬೇಕಾಗ್ತದ. ನೆಕ್ಸ್ಟ್ ನೋಡ್ರಿ, ಮಮತಾ ಬ್ಯಾನರ್ಜಿ ಅವ್ರು ಬರ್ತದೆ ನೋಡ್ರಿ. 2000ನೇ ಇಸ್ವಿಯಲ್ಲಿ ರೈಲ್ವೆ ಬಜೆಟ್ ಅನ್ನು ಮಂಡಿಸಿದ ಮೊದಲ ಮಹಿಳಾ ಸಚಿವೆ. ನೋಡ್ರಿ, ಭಾರತದ ಇತಿಹಾಸದಲ್ಲಿ 2000ನೇ ಇಸ್ವಿಯಲ್ಲಿ ಏನಪ್ಪಾ ಅಂದ್ರ ರೈಲ್ವೆ ಬಜೆಟ್ ಅನ್ನು ಮಂಡಿಸಿದಂತ ಮೊಟ್ಟ ಮೊದಲ ಮಹಿಳಾ ರೈಲ್ವೆ ಸಚಿವೆ ಯಾರಾಗ್ತಾರಪ್ಪ ಅಂದ್ರ ಮಮತಾ ಬ್ಯಾನರ್ಜಿ ಅವ್ರು ಆಗ್ತಾರೆ. ಕೇಳಿದಾನೆ ಇದನ್ನ ಪರೀಕ್ಷೆ ಒಳಗೆ ನಮಗೆ ಏನಂತ ಕೇಳಿದಾನಪ್ಪ ಅಂದ್ರ ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ರೈಲ್ವೆ ಬಜೆಟ್ ಅನ್ನು ಮಂಡಿಸಿದ ಮಹಿಳೆ ಯಾರಂತ ಏನಪ್ಪಾ ಅಂದ್ರೆ ನಮ್ಗೆ ಪ್ರಶ್ನೆ ಕೇಳಿದಾರ. ಯಾರು ಮಂಡಿಸಿದ್ರು? ಮಮತಾ ಬ್ಯಾನರ್ಜಿ ಅವ್ರು ಏನಪ್ಪಾ ಅಂದ್ರ ಮಂಡಿಸ್ತಾರ. ನೋಡ್ರಿ, ಇವರು NDA ಸರ್ಕಾರ ಮತ್ತು UPA ಸರ್ಕಾರ ಎರಡೂ ಅವಧಿಯಲ್ಲಿ ಏನ್ ಮಾಡಿದಾರಪ್ಪ ಅಂದ್ರ ರೈಲ್ವೆ ಬಜೆಟ್ ಅನ್ನು ಮಂಡಿಸಿದ ಏಕೈಕ ಸಚಿವೆ ಏನಪ್ಪಾ ಅಂದ್ರ ಹಾಕಿದಾರೆ. NDA ಇದ್ದಾಗನು ರೈಲ್ವೆ ಬಜೆಟ್ ಅನ್ನು ಮಂಡಿಸಿದಾರ, UPA ಇದ್ದಾಗನು ಏನ್ ಮಾಡಿದಾರಪ್ಪ ಅಂದ್ರೆ ರೈಲ್ವೆ ಬಜೆಟ್ ಅನ್ನು ಮಂಡಿಸ್ತಾರ. ಇಲ್ಲಿ ಏನ್ ನೆನಪಿಡಬೇಕಪ್ಪ ಅಂದ್ರೆ ರೈಲ್ವೆ ಬಜೆಟ್ ಅನ್ನು ಮಂಡಿಸಿದಂತ ಮೊಟ್ಟ ಮೊದಲ ಮಹಿಳೆ ಯಾರಪ್ಪ ಅಂದ್ರ ಮಮತಾ ಬ್ಯಾನರ್ಜಿ ಅವ್ರು ಬರ್ತಾರ. ಪ್ರಸ್ತುತ ಇವ್ರು ಏನಾಗಿದಾರಪ್ಪ ಅಂದ್ರ ಪಶ್ಚಿಮ ಬಂಗಾಳದ ಏನಪ್ಪಾ ಅಂದ್ರ ಮುಖ್ಯಮಂತ್ರಿಯಾಗಿ ಏನಪ್ಪಾ ಅಂದ್ರ ಕಾರ್ಯವನ್ನು ನಿರ್ವಹಿಸ್ತಿದ್ದಾರ. ನೋಡ್ರಿ, ಇನ್ನ ಕೇಂದ್ರ ಸರ್ಕಾರದ ರೈಲ್ವೆ ಬಜೆಟ್ ಅನ್ನು ಮಂಡಿಸಿದ ಮೊದಲ ಕನ್ನಡಿಗ ಯಾರಪ್ಪ ಅಂದ್ರ HC ದಾಸಪ್ಪ ಬರ್ತಾರೆ. ಇಂಪಾರ್ಟೆಂಟ್ ಇದು ನಮಗ. ಕೇಂದ್ರ ಸರ್ಕಾರದ ರೈಲ್ವೆ ಬಜೆಟ್ ಅನ್ನು ಮಂಡಿಸಿದಂತ ಮೊಟ್ಟ ಮೊದಲ ಕನ್ನಡಿಗ ಯಾರು ಬರ್ತಾರಪ್ಪ ಅಂದ್ರ HC ದಾಸಪ್ಪ ಬರ್ತಾರ. ಯಾರು ಬರ್ತಾರ? HC ದಾಸಪ್ಪ. ಬಹಳಷ್ಟು ಇಂಪಾರ್ಟೆಂಟ್ ನೋಡ್ರಿ. ಇವರು 1964-65ನೇ ಸಾಲಿನಲ್ಲಿ ಜವಾಹರ್ಲಾಲ್ ನೆಹರು ಅವರ ಅವಧಿಯಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರ HC ದಾಸಪ್ಪ ಅವ್ರ ಏನಪ್ಪಾ ಅಂದ್ರ ಪ್ರತ್ಯೇಕವಾಗಿ ರೈಲ್ವೆ ಬಜೆಟ್ ಅನ್ನ ಮಂಡನೆ ಮಾಡ್ತಾರ. ಹಾಗಾಗಿ ಕೇಂದ್ರ ಸರ್ಕಾರದಲ್ಲಿ ರೈಲ್ವೆ ಬಜೆಟ್ ಅನ್ನು ಮಂಡನೆ ಮಾಡಿದ ಮೊಟ್ಟ ಮೊದಲ ಕನ್ನಡಿಗ ಯಾರಪ್ಪ ಅಂದ್ರ HC ದಾಸಪ್ಪ ಬರ್ತಾರ. ಯಾರು ಬರ್ತಾರ? HC ದಾಸಪ್ಪ ಅವರು ಬರ್ತಾರೆ. ನೆಕ್ಸ್ಟ್ ಇಲ್ಲೊಂದು ಇಂಪಾರ್ಟೆಂಟ್ ಪಾಯಿಂಟ್ ನೋಡಿ, 2016-17ರಲ್ಲಿ ಕೊನೆಯ ರೈಲ್ವೆ ಬಜೆಟ್ ಅನ್ನು ಮಂಡಿಸಿದವರು ಯಾರಪ್ಪ ಅಂದ್ರ ಸುರೇಶ್ ಪ್ರಭು ಬರ್ತಾರೆ. ನೋಡ್ರಿ, ಸ್ವತಂತ್ರ ಭಾರತದ ರೈಲ್ವೆ ಬಜೆಟ್ ಅನ್ನು ಮೊದಲಿಗೆ ಮಂಡಿಸಿದವರು ಯಾರು? ಜಾನ್ ಮೆಹ್ತಾ ಅವರು ಬರ್ತಾರೆ. ಅದೇ ರೀತಿಯಾಗಿ ಸ್ವತಂತ್ರ ಭಾರತದ ಕೊನೆಯ ರೈಲ್ವೆ ಬಜೆಟ್ ಅನ್ನು ಮಂಡಿಸಿದವರು ಯಾರಪ್ಪ ಅಂದ್ರೆ ಸುರೇಶ್ ಪ್ರಭು ಬರ್ತಾರ. ಅಂದ್ರೆ 2016-17ನೇ ಸಾಲಿನಲ್ಲಿ ಏನಾಗ್ತದಪ್ಪ ಅಂದ್ರ ರೈಲ್ವೆ ಬಜೆಟ್ ಏನಪ್ಪಾ ಅಂದ್ರ ಮಂಡಿಸ್ತಾರೆ. ಯಾರು ಮಂಡಿಸ್ತಾರಪ್ಪ ಅಂದ್ರೆ ಸುರೇಶ್ ಪ್ರಭು ಆಗ್ತಾರೆ. ಮುಂದ 2017 ಮತ್ತು 18ನೇ ಸಾಲಿನಲ್ಲಿ ಆಗ್ತದಪ್ಪ ಅಂದ್ರ ಸಾಮಾನ್ಯ ಬಜೆಟ್ ನೊಂದಿಗೆ ರೈಲ್ವೆ ಬಜೆಟ್ ಅನ್ನ ಏನಪ್ಪಾ ಅಂದ್ರ ವಿಲೀನ ಮಾಡ್ತಾರ. ಮುಂದ 2017-18ನೇ ಸಾಲಿನ ಬಜೆಟ್ ಅನ್ನು ಯಾರು ಇದು ಮಂಡನೆ ಮಾಡ್ತಾರಪ್ಪ ಅಂದ್ರ ಅರುಣ್ ಜೇಟ್ಲಿ ಅವರು ಏನಪ್ಪಾ ಅಂದ್ರ ಮಂಡಿಸ್ತಾರೆ. ನೋಡ್ರಿ, ಭಾರತದ ರೈಲ್ವೆ ಬಜೆಟ್ ಅನ್ನು ಮಂಡಿಸಿದ ಕೊನೆಯ ರೈಲ್ವೆ ಸಚಿವರು ಯಾರಪ್ಪ ಅಂದ್ರ ಸುರೇಶ್ ಪ್ರಭು ಬರ್ತಾರೆ. ಯಾರು ಬರ್ತಾರ? ಸುರೇಶ್ ಪ್ರಭು ಅವರು ಬರ್ತಾರ. ಇಂಪಾರ್ಟೆಂಟು. ನೆಕ್ಸ್ಟ್ ನೋಡ್ರಿ, 2017-18ರ ಕೇಂದ್ರ ಸರ್ಕಾರ ಸಾಮಾನ್ಯ ಬಜೆಟಿನೊಂದಿಗೆ 92 ವರ್ಷಗಳ ಇತಿಹಾಸ ಹೊಂದಿರುವಂತ ರೈಲ್ವೆ ಬಜೆಟ್ ಅನ್ನು ವಿಲೀನಗೊಳಿಸಿದ ಹಣಕಾಸು ಸಚಿವರು ಯಾರಪ್ಪ ಅಂದ್ರ ಅರುಣ್ ಜೇಟ್ಲಿ ಅವರು ಏನಪ್ಪಾ ಅಂದ್ರ ಬರ್ತಾರ. ಇನ್ನ ಭಾರತದ ರೈಲ್ವೆ ಗೇಜ್ಗಳ ಬಗ್ಗೆ ಏನಪ್ಪಾ ಅಂದ್ರ ಮಾಹಿತಿ ನೋಡ್ರಿ. ಭಾರತದೊಳಗೆ ಏನಪ್ಪಾ ಅಂದ್ರ ಬ್ರಾಡ್ ಗೇಜ್ ಬರ್ತದ, ಮೀಟರ್ ಗೇಜ್ ಬರ್ತದ, ನ್ಯಾರೋ ಗೇಜ್ ಬರ್ತದ. ನೆಕ್ಸ್ಟ್ ಏನಪ್ಪಾ ಅಂದ್ರ ಚಿಕ್ಕ ನ್ಯಾರೋ ಗೇಜ್ ಅಂದ್ರೆ ಮೈಕ್ರೋ ನ್ಯಾರೋ ಗೇಜ್ ಅಂತ ಏನಪ್ಪಾ ಅಂದ್ರ ಬರ್ತವೆ. ಇಷ್ಟು ಗೇಜ್ಗಳು ಏನಪ್ಪಾ ಅಂದ್ರ ಬರ್ತವೆ. ಯಾವ್ಯಾವ ಬರ್ತವೆ ನೋಡ್ರಿ ಒಂದ್ಸಲ. ಬ್ರಾಡ್ ಗೇಜ್ ಬರ್ತದ, ನೆಕ್ಸ್ಟ್ ಮೀಟರ್ ಗೇಜ್ ಬರ್ತದ, ನ್ಯಾರೋ ಗೇಜ್ ಬರ್ತದ, ಚಿಕ್ಕ ಅಥವಾ ಮೈಕ್ರೋ ನ್ಯಾರೋ ಗೇಜ್ ಅಂತ ಏನಪ್ಪಾ ಅಂದ್ರ ಬರ್ತದ. ಅವುಗಳ ಅಳತೆ ನೋಡ್ರಿ, ಇಲ್ಲಿ ಇಂಚುಗಳಲ್ಲಿ ಮತ್ತು ಅಡಿಗಳಲ್ಲಿ ಅಳತೆ ನೋಡ್ರಿ. ಬ್ರಾಡ್ ಗೇಜ್ ನ ಅಳತೆ ಎಷ್ಟಪ್ಪ ಅಂದ್ರ 5 ಅಡಿ 6 ಇಂಚು ಅದ. ಎಷ್ಟದ? 5 ಅಡಿ 6 ಇಂಚು. ಇನ್ನು ಮೀಟರ್ ಒಳಗೆ ಹೇಳ್ಬೇಕಂದ್ರ 1.676 ಅನ್ನೋದು ಏನಪ್ಪಾ ಅಂದ್ರ ಮೀಟರ್ ಗಳಲ್ಲಿ ಅದು. ಇನ್ನ ಮೀಟರ್ ಗೇಜ್ ನೋಡ್ರಿ 3 ಅಡಿ 3.38 ಇಂಚ್ ಏನಪ್ಪಾ ಅಂದ್ರ ಅದ.
ಇದು 1000 ಮೀಟರ್ ಏನಪ್ಪ ಅದ. ಇನ್ನ ನ್ಯಾರೋ ಗೇಜ್ ಏನಪ್ಪ ಅಂದ್ರ 2 ಅಡಿ 6 ಇಂಚು ಅದ. ಇನ್ನ ಇದ್ರೊಳಗಿಳ ಅಂದ್ರೆ ಮೀಟರ್ಗಳಲ್ಲಿ ಏನಪ್ಪ ಅಂದ್ರ 0.760 ಅನ್ನೋದೇ ಮೀಟರ್ ಏನಪ್ಪ ಅಂದ್ರ ಅದು. ಚಿಕ್ಕ ನ್ಯಾರೋ ಗೇಜ್ ಎಷ್ಟಪ್ಪ ಅಂದ್ರ 2 ಅಡಿ ಒಳಗದ. ಏನದ 2 ಅಡಿ ಒಳಗದ. ಇದು 0.610 ಏನ್ ಮೀಟರ್ ಏನಪ್ಪ ಅಂದ್ರ ಅದು. ಇದು ಏನಪ್ಪ ಅಂದ್ರ ಭಾರತದ ರೈಲ್ವೆ ಗೇಜ್ಗೆ ಏನಪ್ಪ ಅಂದ್ರ ಸಂಬಂಧಪಟ್ಟಂತೆ ಏನಪ್ಪ ಅಂದ್ರ ಮಾಹಿತಿ ಆಗ್ಯದ. ಇಲ್ಲಿಗೆ ಏನಾಗ್ತದ ಸ್ನೇಹಿತರೆ, ಕ್ಲಾಸ್ ಏನಾಗ್ತದಪ್ಪ ಅಂದ್ರ ಮುಗಿತದ. ಮುಂದಿನ ಅವಧಿಯಲ್ಲಿ ಏನ್ ಮಾಡೋಣಪ್ಪ ಅಂದ್ರ ಭಾರತದ ರೈಲ್ವೆಗೆ ಸಂಬಂಧಿಸಿದ ಪ್ರಮುಖ ಅಂಶಗಳನ್ನು ಕುರಿತು ಏನ್ ಮಾಡೋಣಪ್ಪ ಅಂದ್ರ ಡಿಸ್ಕಸ್ ಅನ್ನ ಮಾಡೋಣ. ಆತ್ಮೀಯ ಸ್ನೇಹಿತರೆ, ಇಲ್ಲಿವರೆಗೆ ಈ ಕ್ಲಾಸ್ ಅನ್ನು ಕೇಳಿದಂತ ತಮಗೆಲ್ಲರಿಗೂ ಏನಪ್ಪ ಅಂದ್ರೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಥ್ಯಾಂಕ್ ಯು. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.